ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಯಾವುದಾದ್ರೂ ಒಬ್ಬ ಹೀರೋ ಸಿನಿಮಾ ಬಂತಂದರೆ ಆ ಹೀರೋನ ಫ್ಯಾನ್ಸ್ ಅಷ್ಟೇ ಸಿನಿಮಾನ ನೋಡ್ತಾರೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕೆಂತಂದರೆ ನಾನೀಗ ಮಾತಾಡೋಕ್ಕೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ತುಂಬ ಸ್ಪೆಷಲ್ಲು. ಯಾಕೆಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇರ್ತಕ್ಕಂಥ ಸೂಪರ್ ಸ್ಟಾರ್ ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ದರ್ಶನ್ ಸರ್ ಅಂತಾರೆ. ಅವರ ಕಂಪ್ಲೀಟು ಎಲ್ಲ ಅಭಿಮಾನಿಗಳು ತಪ್ಪದೇ ಅವರ ಸಿನಿಮಾನ ನೋಡ್ತಾರೆ. ಯಾಕಪ್ಪ ಅಂತಂದರೆ ನಮ್ಮ ರಾಮಾಯಣದಲ್ಲಿ ರಾಮನಿಗೆ ಹನುಮ ಹೇಗೋ, ಇಲ್ಲಿ ದರ್ಶನ್ ಅವರಿಗೆ ಧನ್ವೀರ್ ಅವರು ಕೂಡ ಹಾಗೆ. ಯಾಕಂತಂದರೆ ಅವರ ಒಂಥರ ಹೇಳ್ತಾರಲ್ಲ, ಆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ, ಆ ಥರ ಅವರಿಬ್ಬರ ಮಧ್ಯೆ ಆ ಥರದೊಂದು ಬಾಂಡಿಂಗ್ ಇದೆ. ನಾವು ಅದಕ್ಕೆ ಸಾಕಷ್ಟು ಇನ್ಸಿಡೆಂಟ್ನ ಸಾಕ್ಷಿಯಾಗಿ ನೋಡಿದ್ದೀವಿ ಕೂಡ. ಹಾಗಾಗಿ ಇವತ್ತು ನಾನು ಅವರ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಕೂತಿದ್ದೀನಿ. ಹಯಗ್ರೀವ ಸಿನಿಮಾ ಇದೇ ವಾರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಥಿಯೇಟ್ರ್ಗಳಲ್ಲಿ, ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾ ತಂಡದ ಜೊತೆ ಮಾತಾಡೋದಕ್ಕೆ ಕೂತಿದ್ದೀನಿ. ಮೊದಲಿಗೆ ನಾನು ವೆಲ್ಕಮ್ ಮಾಡ್ತೀನಿ ಕರುನಾಡ ಶೋಕ್ದಾರಾದಂತಹ ಧನ್ವೀರ್ ಅವರು. ಇಲ್ಲಿವರೆಗೂ 4 ಸಿನಿಮಾಗಳ ಮೂಲಕ ಕನ್ನಡಿಗರನ್ನು ರಂಜಿಸಿದ್ದಾರೆ. ಈಗ 5ನೇ ಕಾಣಿಕೆಯಾಗಿ ಹಯಗ್ರೀವ ಸಿನಿಮಾದ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಧನ್ವೀರ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಆರಾಮಿದ್ದೀನಿ. ತಾವು ಹೇಗಿದ್ದೀರಿ ಸರ್? ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಖುಷಿ ಆಯಿತು ನೋಡಿ, ಸೇಮ್ ಇಯರ್ ಸರ್. ಆಫ್ಟರ್ ಲಾಂಗ್ ಟೈಮು, ತುಂಬ ದಿನಗಳಾದ್ಮೇಲೆ ವೇಟ್ ಮಾಡ್ತಾರೆ ಸರ್. ವೀಕ್ಷಕರೇ, ಹೀರೋನ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಒಬ್ಬ ಹೀರೋಯಿನ್ ಕೂಡ ಇಂಟ್ರಡ್ಯೂಸ್ ಮಾಡಲೇಬೇಕಾಗುತ್ತೆ. ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕನ್ನಡದ ಅಪ್ಪಟ ಕನ್ನಡದ ಚೆಲುವೆ, ಬ್ಯಾಂಗಲ್ ಬಂಗಾರಿ ಅಂತ ಮನೆ ಮನೆಯಲ್ಲೂ ಮಾತಾಗಿರ್ತಕ್ಕಂತಹ ಸಂಜನಾ ಆನಂದ್ ಅವರಿದ್ದಾರೆ. ಸಂಜನಾ ಆನಂದ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಂಜನಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್. ನಿಮ್ಮ ಖುಷಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಕಡೆ ಖುಷಿನೂ ಇದೆ, ಅಷ್ಟೇ ಒಂದು ಸಣ್ಣ ಟೆನ್ಷನ್ ಕೂಡ ಇದೆ ಅನಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ತಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ಒಂದು ಸಣ್ಣ ಕಳವಳ ಇದ್ದೇ ಇರುತ್ತೆ. ಸೊ ನಿಮ್ಮದು ಲಾಸ್ಟ್ ಇಯರ್ ಎಕ್ಕ ಬಂದಿತ್ತು, ಈಗ ಅದ್ರ ಬೆನ್ನಲ್ಲೇ ಹಯಗ್ರೀವ ಬರ್ತಾ ಇದೆ. ಹೌ ಎಕ್ಸೈಟೆಡ್ ಯು ಆರ್? ವೆರಿ ಎಕ್ಸೈಟೆಡ್ ಸರ್. ನೀವು ಹೇಳ್ದಂಗೆ ಅಂದರೆ ಖುಷಿ ತುಂಬ ಇದೆ. ಅಫ್ಕೋರ್ಸ್ ನಾನು ಈ ಇಯರ್ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನಂದು. ಅಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ವೇಸ್ ಏನಂತೆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ, ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋದು. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಎಕ್ಸೈಟ್ಮೆಂಟ್ ಆ್ಯಂಡ್ ನರ್ವಸ್ನೆಸ್. ಈಗಲಿ ವೇಟಿಂಗ್ 27ನೇ ತಾರೀಕಿಗೆ. ಸೂಪರ್ ಸೂಪರ್. ಧನ್ವೀರ್ ಅವರೇ, ಹೇಗಿದೆ ಲೈಫು? ಯಾಕೆಂತಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತಿದೆ. ಏನು ಮಾಡೋಕ್ಕಲ್ಲ ಸರ್, ನಡೀತಾ ಇದೆ. ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಆ ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆಯಿಂದ ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ. ಗೋ ವಿತ್ ದ ಫ್ಲೋ ಅಂತ ಯಾವುದನ್ನೇ ಸ್ವೀಕರಿಸಬೇಕು ಒಬ್ಬ ವ್ಯಕ್ತಿ. ನಾವು ಅನ್ಕೊಂಡಂಗೆ ಏನು ನಡೆಯಲ್ಲ ಸರ್ ಪ್ರಪಂಚ. ಸೊ ಆಲ್ರೆಡಿ ಸ್ಕ್ರಿಪ್ಟ್ ಆಗಿರುತ್ತೆ. ಪಾತ್ರಧಾರಿಗಳು ಏನೇನು ಪಾತ್ರ ಕೊಡ್ತಾನೋ ನಿಭಾಯಿಸ್ಕೊಂಡು ಇದ್ದಾರೆ ಅಷ್ಟೇ. ನಾವು ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಕೆ ಕೂತ್ವಿ, ಅದು ಲೈಫೇ ಒಂಥರ ಸಿನಿಮಾ ಥರ ಸ್ಕ್ರಿಪ್ಟ್ ಆಗೋಗಿರುತ್ತೆ. ನಾವೆಲ್ಲ ಪಾತ್ರಧಾರಿಗಳ ನಿಮಿತ್ತ ಮಾತ್ರ ಅಷ್ಟೇ, ಹೋಗ್ತಾ ಇರಬೇಕಷ್ಟೇ. ಅಷ್ಟೇ ಸರ್, ಅಷ್ಟೇ. ವೆರಿ ಟ್ರೂ, ವೆರಿ ಟ್ರೂ. ವಾಮನ ಬೆನ್ನಲ್ಲೇ ಲಾಸ್ಟ್ ಇಯರ್ ವಾಮನ ಕೊಟ್ಟಿದ್ರಿ, ಈ ವರ್ಷ ಹಯಗ್ರೀವ ಆರಂಭದಲ್ಲೇ ಬರ್ತಾ ಇದೆ. ನಿಮ್ಮ ಕರಿಯರ್ಗೆ ಹಯಗ್ರೀವ ಸಿನಿಮಾ ಎಷ್ಟು ಸ್ಪೆಷಲ್ ಅನಿಸುತ್ತೆ? ಅಂದರೆ ಸರ್ ಲೈಕ್ ಹಯಗ್ರೀವನೇ ಅನ್ನೋದಕ್ಕಿಂತ ಸರ್ ಪ್ರತಿಯೊಂದು ಸಿನಿಮಾನೂ ಸ್ಪೆಷಲ್ ಇದೆ ಸರ್. ಯಾಕಂದರೆ ಪ್ರತಿಯೊಂದು ಸಿನಿಮಾ ನಾವು ಖುಷಿಯಿಂದ ಇಷ್ಟಪಟ್ಟೆ ಮಾಡ್ತೀವಿ. ಒಂದೊಂದು ಪಾತ್ರ ಆಗಲಿ, ಒಂದು ಕ್ಯಾರೆಕ್ಟರ್ಸ್ ಆಗಲಿ. ಸೊ ಆ ಕ್ಯಾರೆಕ್ಟರ್ಸ್ಗಳು ಅಷ್ಟೇ ನಮಗೆ ಜನಕ್ಕೆ ಹತ್ರವಾಗೋಂಥ ಕ್ಯಾರೆಕ್ಟರ್ಸ್ಗಳನ್ನ ನಾನು ಯೂಶ್ವಲಿ ಚೂಸ್ ಮಾಡೋದು. ಸೊ ಕೆಲವು ಹೇಳ್ದೆ ಲೈಕ್ ತುಂಬ ಲೇಟ್ ಮಾಡ್ತಾ ಇಲ್ಲ ಸಿನಿಮಾ ಮಾಡೋದು ಅಂತ. ಬಟ್ ಅದೇ ರಿಪೀಟೆಡ್ ವರ್ಷನ್ಸ್ ಕಥೆಗಳು ಬರ್ತಾ ಇರೋದ್ರಿಂದ ಜನನು ಈಗ ಆಲ್ರೆಡಿ ಆಲ್ಮೋಸ್ಟ್ ಈ OTT ಪ್ಲಾಟ್ಫಾರ್ಮ್ ಅನ್ನೋದು ಕೈಗೆ ಬಂದಿರೋದ್ರಿಂದ ಸರ್ ವರ್ಲ್ಡ್ ವೈಡ್ ಸಿನಿಮಾಸ್ನ ಕೈಯಲ್ಲಿ ಕೂತು ನೋಡೋಷ್ಟು ಕೆಪಾಸಿಟಿ ಇದೆ ಜನಕ್ಕೆ ಇವತ್ತು, ಇನ್ಕ್ಲೂಡಿಂಗ್ ಯಂಗ್ಸ್ಟರ್ಸ್. ಸೊ ಮುಂಚೆ ಆಗಿ ಏನು ಮಾಡೋರು ಸಮ್ವೇರ್ ಅಲ್ಲಿಂದ ಎತ್ತಿಲ್ ಮಾಡೋರು ಗೊತ್ತಾಗ್ತಿರ್ಲಿಲ್ಲ. ಈಗ ಹೆಂಗಾಗಿದೆ, ಅಲ್ಲೇನಾದ್ರು ಎತ್ತಿಲ್ ಮಾಡಿದ್ವಿ ಅಂದರೆ ಅಥವಾ ಅಲ್ಲಿ ಈಸಿಯಾಗಿ ಕಂಡು ಹಿಡಿದ್ಬಿಡ್ತಾರೆ. ಜೊತೆಗೆ ಟೆಕ್ನಾಲಜಿ ವೈಸ್ನು ಅಷ್ಟೇ ಇಂಪ್ರೂವ್ ಆಗಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ, ಇದು ಆ ಪಿಕ್ಚರ್ದು ಅಲ್ವಾ ಮ್ಯೂಸಿಕ್ಕು ಎತ್ಬಿಟ್ಟಿದ್ದಾರೆ ಸೊ ಅಷ್ಟು ಜನ ಇವತ್ತು ಅಪ್ಡೇಟ್ ಆಗಿರೋದ್ರಿಂದ ಸೊ ನಾವೇನೋ ಹೊಸ್ತನದಲ್ಲಿ ಕೊಡಬೇಕಾಗುತ್ತೆ. ಸೊ ಅದರಿಂದ ನಾವು ಪ್ರತಿಯೊಂದು ಸ್ಕ್ರಿಪ್ಟ್ ಕೇಳಬೇಕಾದ್ರೂ ಅಷ್ಟೇ ಸರ್, ಹೊಸದೇನಿದೆ, ಹೊಸ್ತನಲ್ಲಿ ಏನು ಸಿಗುತ್ತೆ, ಸೊ ಅದನ್ನು ಕೊಡೋಣ ಅಂತ. ಸೊ ಅಂಥ ಸ್ಕ್ರಿಪ್ಟ್ಗಳು ಬಂದಾಗ ಚೂಸ್ ಮಾಡ್ಕೊಂಡು ಮಾಡ್ತೀನಿ ಸರ್. ನನಗೂ ಪರ್ಸ್ನಲಿ ಅನಿಸುತ್ತೆ ಇದೊಂದು ರೊಟೀನ್ ಮೊನೋಟನಸ್ ಬ್ರೇಕ್ ಮಾಡುವಂಥ ಸಿನಿಮಾ ಅಂತ ಅನಿಸುತ್ತೆ, ರೊಟೀನ್ ಸಿನಿಮಾಗಳಲ್ಲ ಅಂತ. ಯಾಕಂದರೆ ಔಟ್ ಆಫ್ ದ ಬಾಕ್ಸ್ ಸಿನಿಮಾ ಅಂತಕ್ಕಂಥದ್ದು ನಮಗೆ ಸ್ಯಾಂಪಲ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಬೇರೆ ಇನ್ನೇನೋ ಟ್ರೈ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ರೋಲು, ಅರ್ಜುನ್ ಹಯಗ್ರೀವ ರೋಲು ನಿಮ್ಗೆ ಎಷ್ಟು ಸ್ಪೆಷಲ್? ಇಲ್ಲ, ತುಂಬಾ ಖುಷಿ. ಆ್ಯಕ್ಚುಲಿ ಫಸ್ಟ್ ನಂಗೆ ಬಂದು ಕತೆ ಹೇಳಿದಾಗ ಸರ್ ಕಾಪ್ ಅಂದ್ರೆ ಫಸ್ಟ್ ಹೇಳಿದಾಗ ಕಾಪ್ ಕ್ಯಾರೆಕ್ಟರ್ನೇ ಇನ್ನೂ ಈಗಲೇ ಏನಕ್ಕೆ ಸರ್ ಇನ್ನೊಂದು 5-6 ಪಿಕ್ಚರ್ ಆಗಲಿ ದಟ್ ಸಿನಿಮಾ ಅದು ಮೆಚ್ಯೂರ್ಡ್ ಆಗಬೇಕು, ಅದು ಕ್ಯಾರೆಕ್ಟರ್ಸ್ಗೆಲ್ಲ ಮಾಡಬೇಕಾದ್ರೆ. ಇಲ್ಲ ಸರ್, ನೀವು ಒಂದ್ಸತಿ ಕತೆ ಕೇಳಿ. ನನಗೆ ಕತೆ ಕೇಳಿದ್ಮೇಲೆ ಸರ್ 1 ಲೈನರ್ ಹೇಳಿದ್ರು ನನಗೆ, ಹಿಂಗಿದೆ ಸರ್ ಕತೆ. ಇನ್ನು ನಾನು ಓಕೆ ಇದೇನು ಡಿಫ್ರೆಂಟ್ ಆಗಿ ಸರಿ ನೀವು ರೆಡಿ ಮಾಡಿ ಹೇಳಿ ಸರ್ ಅಂದಾಗ ರೆಡಿ ಮಾಡೋಕ್ಕೆ ಬಂದಾಗ ಅವರು ಸರ್ ಇಲ್ಲ ನಾನು ಕಂಪ್ಲೀಟ್ ನರೇಷನ್ ಕೊಡಬೇಕು, ನನಗೆ ಇದಾಗಲ್ಲ ಸರ್, ಸೀನ್ ಬೈ ಸೀನ್ ನರೇಷನ್. ಅದ್ಯಾಕೆ ಸೀನ್ ಬೈ ಸೀನ್ ನರೇಷನ್?
ನೀವು ಕೇಳಿದ್ಮೇಲೆ ಗೊತ್ತಾಗುತ್ತೆ ಇದೇನೋ ವಿಚಿತ್ರ ಹೇಳ್ತಾರೆ. ಸರಿ ಆಯ್ತು ನೀವು ಕೂತ್ಕೊಂಡು ಕೇಳಿದಾಗ ನನಗೆ ಆ 2.25 ಅವರ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್ ಆ ನರೇಷನ್ ಕೇಳೋಕ್ಕಾರೆ. ಯಾಕಂದರೆ ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ ನರೇಷನ್ ಆಗಿರ್ಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಬೇರೆ ಬೇರೆ ಥರ ಸ್ಟೈಲಲ್ಲಿ ಇದು ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಖುಷಿ ಆಯಿತು. ಜೊತೆಗೆ ನಾನು ಬರೀ ಇಡೀ ಸಿನಿಮಾ ಕಾಪಾಗೆ ಕಾಣಿಸ್ಕೊಳ್ಳೋದು ಸರ್, ಇನ್ನೊಂದು ಡ್ಯುಯಲ್ ಶೇಡು ಇದೆ ಸಿನಿಮಾಲಿ. ಸೊ ಅದರಿಂದ ಲೈಕ್ ಈ ಯೂತ್ಸ್ಗೆ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಇದು. ಸೊ ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ ಸರ್. ಹಯಗ್ರೀವ ಟೈಟ್ಲೇ ತುಂಬ ಪವರ್ಫುಲ್ ಟೈಟ್ಲು. ಸೊ ಹಯ ಅಂದರೆ ಕುದುರೆ, ಗ್ರೀವ ಅಂದರೆ ಕತ್ತು ಅಂತಕ್ಕಂಥ ಒಂದು ಇದು ಬರುತ್ತೆ. ಕುದುರೆಯ ಕತ್ತನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಒಂದು ಮೀನಿಂಗ್ ಕೊಡುತ್ತೆ. ಮತ್ತೊಂದು ಬುದ್ಧಿವಂತಿಕೆಯ ಪ್ರತೀಕ, ವಿಷ್ಣುವನ ಮತ್ತೊಂದು ಅವತಾರ ಅಂತಂದು ತೋರಿಸುತ್ತೆ. ಸೊ ಬಟ್ ನಮಗೆ ಸ್ಯಾಂಪಲ್ಸ್ ನೋಡಿದಾಗ ಸಾಕಷ್ಟು ವಿಚಾರಗಳಿದ್ದಾವೆ ಅಲ್ಲಿ. ಒಂದು ಸರಿ ಉಗ್ರ ನರಸಿಂಹನ ಥರ ಕಾಣಿಸ್ತಾರೆ, ಒಂದು ಸರಿ ವರಾಹ ದೇವರ ಥರ ಕಾಣಿಸ್ತಾರೆ, ಮತ್ತೊಮ್ಮೆ ಈಶ್ವರನ ಥರ, ಮತ್ತೊಂದು ಕಡೆ ಗಣಪತಿ ಥರ ಎಲ್ಲ ಕಾಣುತ್ತೆ. ಸೊ ಅಂದರೆ ಯಾವ ಪರ್ಟಿಕ್ಯುಲರ್ ಜಾನರ್ ಅಂತ ಒಂದು ಸೆಗ್ರಿಗೇಟ್ ಮಾಡಿ ಹೇಳ್ಬೋದು ಇದನ್ನು? ಸರ್ ಇದು ಕಂಪ್ಲೀಟ್ಲಿ ಬಂದು ನಿಮಗೆ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಇದೇನೆ, ಆ್ಯಕ್ಷನ್ ಇದೇನೆ. ಬಟ್ ಇಲ್ಲಿ ಹಯಗ್ರೀವ ಅನ್ಸಕ್ಕೆ ಏನಂತ ನೀವು ಹೇಳ್ದಂಗೆ ಮೈಥಾಲಜಿ ಕಂಪ್ಲೀಟ್, ಈಗ ಕಾಂತಾರ ಆಗಿರ್ಬೋದು ಈ ಥರದ ರೆಫರೆನ್ಸ್ ಅಂತಾರೆ. ಬಟ್ ಇದು ಹಯಗ್ರೀವ ಆ ಥರದ್ದು ಹೋಗಲ್ಲ ಸರ್. ಹಯಗ್ರೀವ ಟೈಟಲ್ಲು, ಬಟ್ ಹಯಗ್ರೀವ ಏನಂದರೆ ನೀವು ಹೇಳ್ದಂಗೆ ಪುರಾತನ ಕಾಲದಲ್ಲಿರುವಂಥ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಅದರಲ್ಲಿರುವಂಥ ಒಂದು ಅಂಶನ, ಹಯಗ್ರೀವದಲ್ಲಿ ಏನಿತ್ತು ಒಂದು ಅಂಶ ಅದನ್ನ ಎತ್ತಿ ಈಗಿನ ಸಿಚುವೇಶನ್ ತಕ್ಕಂಗೆ ಹೀರೋಗೆ ಅದನ್ನು ಬ್ಲೆಂಡ್ ಮಾಡಿರ್ತಾರೆ, ಹೀರೋ ಕ್ಯಾರೆಕ್ಟರ್ಗೆ. ಸೊ ಅಲ್ಲಿ ಹಯಗ್ರೀವ ಏನು ಮಾಡ್ತಾರೋ ಪುರಾತನ, ಇಲ್ಲಿ ಇವತ್ತಿನ ಸಾಮಾಜಿಕ ಇದರಲ್ಲಿ ಹೋರಾಡ್ತಾನೆ. ಸೊ ಆ ಥರ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ ಜೊತೆಗೆ ಸ್ವಲ್ಪ ಈ ಮೆಡಿಕಲ್ ಮಾಫಿಯಾ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲನೂ ಯಾವ ಥರ ಡ್ಯುಯಾಲಿಟಿ ಶೇಡಲ್ಲಿ ನಿಂತ್ಕೊಂಡು ನಾನು ಮಾಡ್ತಾನೆ, ಪ್ರೂವ್ ಮಾಡಿ ತೋರಿಸ್ತಾನೆ ಅನ್ನೋದು ಅಗ್ರೇಷನ್. ಸೂಪರ್. ಎಸ್ ಸಂಜನಾ ಅವರೇ, ಫಸ್ಟ್ ಟೈಮು ಧನ್ವೀರ್ ಅವ್ರಿಗೆ ಪೇರ್ ಆಗಿದ್ದೀರಾ. ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದು ಹೇಗೆ ಅಂತ? ಸರ್ ಅಂದರೆ ಪ್ರೊಡಕ್ಷನಿಂದನೇ ಅಫ್ಕೋರ್ಸ್ ಫಸ್ಟ್ ಕಾಲ್ ಬಂದಿದ್ದು. ಆ್ಯಂಡ್ ರಘು ಅವರು ಕತೆ ನರೇಟ್ ಮಾಡಿದ್ರು, ಫುಲ್ ಸ್ಕ್ರಿಪ್ಟ್ ಕೇಳಿದ್ದು. ಹೇಗೆ ಸೆಲೆಕ್ಟ್ ಆಗಿದ್ದು ಅಷ್ಟು ಐಡಿಯಾ ಅಲ್ಲ, ಸೆಲೆಕ್ಟ್ ಆದಮೇಲೆ ಏನಾಯಿತು ಅಂತ ಗೊತ್ತಿರೋದಷ್ಟೇ. ವಂಡರ್ಫುಲ್ ಸ್ಕ್ರಿಪ್ಟ್, ಅಂದರೆ ಕಂಪ್ಲೀಟ್ ನರೇಷನ್ ಕೇಳಿದಾಗ ನನಗೆ ಸಿನಿಮಾಲಿರೋ ಫನ್ ಎಲಿಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಎಂಜಾಯ್ ಮಾಡಿ ಕತೆ ಕೇಳಿದ್ದು. ಸೊ ಐ ಥಾಟ್ ನಾನೇ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಬ್ಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಸಿನಿಮಾ ಅಂತ ಹೇಳಿ ಐ ಥಾಟ್ ವಿಲ್ ಗೋ ಫಾರ್ ಇಟ್ ಅಂತ. ರಘುಕುಮಾರ್ ಅವರ ಬಗ್ಗೆ ಹೇಳೋದಾದರೆ, ನಿಮ್ಮ ಡೈರೆಕ್ಟರ್ ಬಗ್ಗೆ? ಇಸ್ ಅ ವೆರಿ ಪ್ಯಾಷನೇಟ್ ಡಿರೆಕ್ಟರ್ ಆ್ಯಂಡ್ ದೇರ್ಸ್ ಲಾಟ್ ಆಫ್ ಮ್ಯಾಡ್ನೆಸ್ ಇನ್ ಹಿಮ್. ಅಂದರೆ ಇದು ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಸೊ ಸಿನ್ಸ್ ಅವರ ಫಸ್ಟ್ ಸಿನಿಮಾ ಇದು, ಸೊ ಆ ಮ್ಯಾಡ್ನೆಸ್ ತುಂಬ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ ಇದು ವರ್ಕ್ ಆಗಲಿ ಅವ್ರಿಗೆ ಅಂತ. ತುಂಬ ಹೊಸ ಕಾನ್ಸೆಪ್ಟ್ ಸರ್, ಅಂದರೆ ಏನು ಅವ್ರ ಪ್ಲಾಟ್ ಒಂದು ಲೈನ್ ಇಟ್ಕೊಂಡು ಅವ್ರು ಏನು ಕತೆ ಮಾಡಿದ್ದಾರೆ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಐ ರಿಯಲಿ ಹೋಪ್ ಇಟ್ ವರ್ಕ್ಸ್ ಔಟ್ ಫಾರ್ ಆಲ್ ಆಫ್ ಅಸ್ ಅಂತ. ಸೂಪರ್. ಇನ್ನು ನಿಮ್ಮದು ಈ ಸಿನಿಮಾದಲ್ಲಿ ಎಸ್ಪೆಷಲಿ ಮೊದಲಿಗೆ ಒಂದು ಟೀಸರ್ ಲಾಂಚ್ ಆಗುತ್ತೆ, ಆಮೇಲೆ ಒಂದು ಹಾಡು ಬರುತ್ತೆ, ಆಮೇಲೆ ಇನ್ನೊಂದು ಹಾಡು ಬರುತ್ತೆ, ರೀಸೆಂಟಾಗಿ ಒಂದು ಟೀಸರ್ ಬರುತ್ತೆ. ಸೊ ಇಲ್ಲಿವರೆಗೂ ಇನ್ನೂ ಏನೋ ಕಂಟೆಂಟ್ ಅಷ್ಟು ರಿವೀಲ್ ಮಾಡಿಲ್ಲ. ಬಟ್ ಬಿಟ್ಟಿರೋದ್ರಲ್ಲೇ ಸಾಕಷ್ಟು ವಿಷಯಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ನೀವಾಗಲೇ ಹೇಳ್ದಂಗೆ ಸಾಕಷ್ಟು ವಿಚಾರಗಳನ್ನು ಒಂದು ಟೀಸರ್ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ನಿಮಗೂ ಸಾಕಷ್ಟು ಶೇಡ್ಗಳಿದೆ ಅಂತ ಇದ್ರಿ. ಫಸ್ಟ್ ಟೈಮ್ ಪೊಲೀಸ್ ಕಾಪ್ ಆಗಿ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಪೊಲೀಸ್ ಕಾಪ್ ರೋಲ್ ಮಾಡೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತಕ್ಕಂಥ? ಇನ್ಸ್ಪಿರೇಷನ್ ಅನ್ನೋದ್ರಿಂದ ಸರ್ ಅದು ನೋಡಿದಾಗೇ ಅದು ಖುಷಿ ಆಗುತ್ತೆ ಸರ್. ಲೈಕ್ ಕಾಪ್ ಡ್ರೆಸ್ಸಲ್ಲಿ ಈಗೆಲ್ಲ ಸುಮಾರು ಹಲವಾರು ಲೈಕ್ ಹಳೆ ಕಲಾವಿದರುಗಳು, ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣು ಸರ್, ಸುದೀಪ್ ಸರ್, ದರ್ಶನ್ ಸರ್ ಆಗಿರ್ಬೋದು, ಎಲ್ಲ ಹಿಂಗೆ ಸೀನಿಯರ್ಸ್ಗಳು ನೋಡಿದಾಗ ನಾವೊಂದಿನ ಬಟ್ ಇವಾಗ ಮಾಡೋಕ್ಕೆ ಅದಾಗಲ್ಲ, ಸ್ವಲ್ಪ ದಿನ ಆದ್ಮೇಲೆ ಮಾಡೋಕ್ಕೆ. ಬಟ್ ಈ ಥರ ಕ್ಯಾರೆಕ್ಟರ್ ಸಿಕ್ಕಿದ ತಕ್ಷಣ ನನಗೆಲ್ಲ ಮಾಡಬೇಕು ಅನಿಸ್ತು. ಬಟ್ ಆಮೇಲೆ ಆ ಕಾಕಿ ಹಾಕಿದ್ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಪೊಲೀಸವ್ರಿಗೆ ಯಾಕೆ ಒಂದ್ಸಲ ಆ ದರ್ಪ ಅಂತಾರಲ್ಲ, ಏನಕ್ಕೆ ಆಡೋದು ಅನ್ನೋದು ಗೊತ್ತಾಗುತ್ತೆ. ಅದು ಆಟೋಮೆಟಿಕ್ ಆಗಿ ಇದಾಗ್ಬಿಡುತ್ತೆ ಸರ್. ಯೂನಿಫಾರ್ಮ್ ಅಲ್ಲೇ ಒಂದು ಕಲರ್ ಇರುತ್ತೆ ಅಂತ ಹೇಳ್ತಾರೆ, ಅದೊಂದು ರೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಸತ್ಯ ಅದಂತೂ ಸತ್ಯ. ಅದು ನನಗೆ ಆ ಯೂನಿಫಾರ್ಮ್ ಇದು ಮಾಡಿದ್ಮೇಲೆ ಗೊತ್ತಾಗಿತ್ತು. ಬಟ್ ಈ ಸಿನಿಮಾಗೋಸ್ಕರ ನೀವು ಎಲ್ಲರೂ ಯೂಶಲಿ ಎಫರ್ಟ್ಸ್ ಹಾಕ್ತಾರೆ, ನೀವು ಡಬಲ್ ಎಫರ್ಟ್ಸ್ ಹಾಕಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ರೀಸೆಂಟಾಗಿ ರಿಲೀಸ್ ಆದಂಥ ಟೀಸರಲ್ಲಿ ಕಂಪ್ಲೀಟ್ ಬೇರ್ ಬಾಡಿಯಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ 6 ಪ್ಯಾಕ್ ಆಗಿ, ಸೊ ಹಿಂದೆನೂ ಮಾಡಿದ್ರಿ ನೀವು, ಬಟ್ ಇದಕ್ಕೆ ಮತ್ತಷ್ಟು ಟೋನ್ಡ್ ಮಾಡ್ಕೊಂಡಿದ್ದೀರಾ ಬಾಡಿನ. ಸೊ ಎಷ್ಟೆಲ್ಲ ಅಂದರೆ ಫಸ್ಟ್ ನಾನು ಬಜಾರಲ್ಲಿ ಮಾಡಿದ್ದೆ ಸರ್ ಕಂಪ್ಲೀಟ್ ಬೇರ್ ಬಾಡಿದು. ಈಗ ಸೆಕೆಂಡ್ ಟೈಮ್ ಇದು ರಿವೀಲ್ ಮಾಡ್ತಾ ಇರೋದು. ಸೊ ಅಂದರೆ ಅದನ್ನೇ ಸರ್ ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಇದೆ. ಒಂದು ಈ ಕಾಪಲ್ಲಿ ಕಾಣ್ಕೋತೀನಿ, ಒಂದು ಆ ಥರ ಕಾಣಿಸ್ಕೋತೀನಿ. ಸೊ ಅದು ಬಂದು ಇನ್ನೊಂದು ಶೇಡ್ ಆಗಿರೋದ್ರಿಂದ ಅದಕ್ಕೋಸ್ಕರನೇ ಪ್ರಿಪರೇಷನ್ ಆಗಬೇಕಿತ್ತು. ಸೊ ಕಾಪ್ಗೆ ಬೇರೆ ಥರ ಕಾಣಿಸ್ಬೇಕಿತ್ತಲ್ಲ. ಸೊ ಒಂದು 3 to 4 months ಅದಕ್ಕೆ ಅಂತ ವರ್ಕೌಟ್ಸ್ ಎಲ್ಲ ಮಾಡಿ ಡಯಟ್ ಅದು ಇದು ಮೇಂಟೈನ್, ಆಮೇಲೆ ನಾವು ತದನಂತರ ಶೂಟ್ಗೆ ಹೋಗಿ ಸರ್ ಪ್ಲ್ಯಾನ್ ಮಾಡಿ. ನಿಮ್ಮ ಹೈಟು ಪರ್ಸ್ನಾಲಿಟಿಗೆ ಯೂನಿಫಾರ್ಮು ಹೇಳಿ ಮಾಡಿಸಿದ್ದು ಅಂತ ನಿಮ್ಗೆ ಅನಿಸ್ತಾ? ಅದನ್ನ ಹಾಕ್ಕೊಂಡು ಒಂದ್ಸರಿ ನೀವು ನಿಂತ್ಕೊಂಡು? ಇಲ್ಲ, ಅದು ಫ್ರೇಮಲ್ಲಿ ನೋಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರಿಗೆ ಗೊತ್ತಾಗಿತ್ತು ಸರ್. ನಮಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಒಂದಷ್ಟು ಜನ ಎಲ್ಲ ಕೂತಿರೋ ನೋಡೋ ಅವ್ರು ಹೇಳಿಲ್ಲ ಸಕದಾಗ ಕಾಣುತ್ತೆ, ನಿಮ್ಮ ಹೈಟಿಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಧನ್ವೀರ್ ಅವ್ರ ಜೊತೆ ಫಸ್ಟ್ ಕಾಂಬಿನೇಷನ್ನು
ಸೊ ಹೇಗೆ ಅನಿಸ್ತು, ಎಷ್ಟು ಕಂಫರ್ಟಬಲ್ ಕೋ ಆರ್ಟಿಸ್ಟ್ ಧನ್ವೀರ್ ಅವರು ಅಂತ? ವೆರಿ ಕಂಫರ್ಟಬಲ್ ಸರ್. ಈಸ್ ಅ ವೆರಿ ಪ್ರೊಫೆಷ್ನಲ್ ಆ್ಯಕ್ಟರ್. ಅಂದರೆ ಆ್ಯಕ್ಟ್ ಮಾಡಬೇಕನ್ನೋ ನಮ್ಮ ಸ್ಪೇಸ್ ಕೊಡ್ತಾರೆ. ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಸೈಲೆಂಟ್ ಆಗಿರ್ತಾರೆ ಅನ್ನೋದು ಒಂದು ಕಂಪ್ಲೇಂಟ್ ಐ ಹ್ಯಾವ್ ಎವ್ರಿ ಟೈಮ್. ಬಿಟ್ಟರೆ ಈಸ್ ಅ ವೆರಿ ಹೌದಾ, ನಿಮ್ ಜೊತೆನೂ ಸೈಲೆಂಟ್ ಆಗಿರ್ತಾರ? ನನಗೆ ಹಂಗೆ ಅನಿಸಿಲ್ಲ, ಏನಕ್ಕೆ ಅವ್ರು ಯಾರ ಜೊತೆ ಜೆಲ್ ಆಗ್ತಾರ ಅವ್ರ ಜೊತೆ ತುಂಬಾ ಮಾತಾಡ್ತಾರೆ. ಜೆಲ್ ಆದರೆ ಐ ಮೀನ್ ಅವ್ರದ್ದೊಂದು ಸರ್ಕಲ್ ಇರೋದು. ಅವ್ರ ಸರ್ಕಲಲ್ಲಿ ಹಿ ಇಸ್ ವೆರಿ ಕಂಫರ್ಟಬಲ್. ಇವಾಗ ಪ್ರಮೋಷನ್ಸಲ್ಲಿ ಐ ಆಮ್ ಗೆಟಿಂಗ್ ಟು ನೋ ಹಿಮ್ ಬೆಟರ್ ಥರ. ಇವಾಗ ಸ್ವಲ್ಪ ಮಾತಾಡ್ತಾರೆ. ಹೈಟ್ ಎಲ್ಲ ಮ್ಯಾರೇಜ್ ಮಾಡೋದು ಕಷ್ಟ ಸರ್ ಕೇಳ್ಬೇಡಿ. ಅಫ್ಕೋರ್ಸ್ ಕಷ್ಟ ಆಗತ್ತೆ. ಅಂದರೆ ಹೀಲ್ಸ್ ಅಷ್ಟೇ. ಆಮೇಲೆ ಅವ್ರು ಸ್ವಲ್ಪ ಬೆಂಡ್ ಮಾಡ್ತಾರೆ, ಅಂದರೆ ಲೈಕ್ ಸ್ಟ್ರೆಚ್ ಮಾಡಿ ಸ್ವಲ್ಪ ಶಾರ್ಟ್ ಕಾಣ್ಬೋದಲ್ಲ ಬಾಯ್ಸ್. ಸೊ ಆ ಥರ ಮಾಡೋರು. ಇಲ್ಲಾಂದ್ರೆ ಪಾಪ ಕ್ಯಾಮ್ರಾ ಆಂಗಲ್ಸ್ನ ಜಾಸ್ತಿ ಬೆಂಡ್ ಮಾಡಕ್ಕೂ ಆಗಲ್ಲ, ಯಾಕಂತಂದ್ರೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಬಾಡಿ ಅವ್ರದ್ದು ಮ್ಯಾಚೋಮನ್ ಥರ ಕಾಣಿಸ್ತಾರೆ. ಅವ್ರು ಫ್ಲೆಕ್ಸಿಬಲ್ ಆಗಿ ಬೆಂಡ್ ಮಾಡಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಆ ಥರ ಬೆಂಡ್ ಅಲ್ಲ ಸರ್, ಅವಾಗ ಶಾರ್ಟ್ ಕಾಣ್ತಾರಲ್ಲ. ಸೊ ಹಿಂಗೆ ಅಗಲ್ಸ್ ನಿಂತ್ಕೊಂಡ ಕುಳ್ಳಕಾಂತಲ್ಲ ಸರ್, ಆ ಥರ ಮಾಡ್ಸೋದಿರಲ್ಲ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇವ್ರ ಹೈಟ್ ಇರ್ತಕ್ಕಂಥ ಹೀರೋಗಳು ಒಂದು 3-4 ಜನ ಸಿಗ್ತಾರೆ ಅಷ್ಟೇ. ದರ್ಶನ್ ಅವರು, ಸುದೀಪ್ ಸರ್, ಇವರು ಈ ಥರ ಬೆಳವಣಿಗೆ ಎಷ್ಟಿದ್ದಾರೆ. ಹಾಗಾಗಿ ಹೀರೋಯಿನ್ಸ್ಗೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಅಫ್ಕೋರ್ಸ್ ಸರ್, ಇವ್ರಿಗೆ ಮ್ಯಾಚ್ ಆಗ್ಬೇಕಂದ್ರೆ ಹುಡುಗಿನೂ 6'1" ಇರಬೇಕು. ಎಲ್ಲಿಂದ ತಗೋಬಾರ. ಕ್ಯಾಮ್ರಾಮನ್ ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದಾರೆ ಶಾರ್ಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಓಕೆ, ನಿಮ್ದು ಒಂದು ಒಳ್ಳೆ ಸಾಂಗ್ ರಿಲೀಸ್ ಆಗಿದೆ, ಜೂಡಾ ಸ್ಯಾಂಡಿ ಅವರು. ನಾನು ಪರ್ಸ್ನಲಿ ನನಗೆ ಮೆಲೋಡಿ ಸಾಂಗ್ಸ್ ಅಂದರೆ ಇಷ್ಟ. ಸೊ ತುಂಬ ಚೆನ್ನಾಗಿದೆ. ಯೋಗರಾಜ್ ಭಟ್ ಒಂದು ಒಳ್ಳೆ ಸಾಹಿತ್ಯ ಪದಗಳನ್ನ ಪೋಣಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಸಂಜೀತ್ ಹೆಗ್ಡೆ ಅವರು ಮತ್ತು ಲಹರಿ ಇವರು ತುಂಬ ಚೆನ್ನಾಗಿ ಆಡಿದ್ದಾರೆ ಕೂಡ. ಸೊ ನಿಮಗೆ ಅದನ್ನು ಪಿಕ್ಚರೈಸೇಷನ್ ನೋಡಿದ ಮೇಲೆ ಏನು ಅನಿಸ್ತು ಸಂಜನಾ ಅವರು? ಸೊ ಇಸ್ ವೆರಿ ವೆರಿ ಹ್ಯಾಪಿ. ಅಂದರೆ ನಮಗೆ ಕತೆ ಹೇಳಬೇಕಂದ್ರೇ ಆಲ್ರೆಡಿ ಒಂದಷ್ಟು ರೆಫರೆನ್ಸ್ ಕೊಟ್ಟಿದ್ರು. ಇದೇ ಥರ ಒಂದು ಸಾಂಗ್ ಅವಶ್ಯಕತೆ ಇದೆ, ಅಂದರೆ ಇಟ್ ಗೋಸ್ ಅವಶ್ಯಕತೆ ಇದೆ ಆ ಥರ ಸಾಂಗ್ ಕತೆಗೆ. ಸೊ ಮುಂಚೆನೇ ಹೇಳಿದರು. ಸೊ ವಿ ವರ್ ಆಲ್ ಪ್ರಿಪೇರ್ಡ್, ಓಕೆ ಈ ಥರ ಒಂದು ಸಾಂಗ್ ಬರುತ್ತೆ ಅಂತ. ಆ್ಯಂಡ್ ತುಂಬ ಏನಂತಾರೆ, ವೆರಿ ಕ್ರಿಯೇಟಿವ್ ಆಗಿ ತೆಗೆದಿದ್ದಾರೆ ಕೆಲವು ಸ್ಟೆಪ್ಸ್ ಎಲ್ಲ ಭೂಷಣ್ ಮಾಸ್ಟರ್. ಸೊ ಐ ವಾಸ್ ವೆರಿ ಹ್ಯಾಪಿ ಏನು ಔಟ್ಪುಟ್ನ ನೋಡಿದಾಗ. ಸೊ ಆ್ಯಂಡ್ ಸಂಚಿತ್ ಹೆಗ್ಡೆ ಅವರು, ಐಮ್ ಹಿಸ್ ಫ್ಯಾನ್. ಲೈಕ್ ಅವ್ರು ಏನು ಹಾಡಿದ್ರು ಸಗದಾಗಿ ಕೇಳಿಸುತ್ತೆ ನನಗೆ. ಸೊ ಐ ಥಿಂಕ್ ನನ್ನ ಪ್ರೀವಿಯಸ್ ಹಾಡು ಕೂಡ ಮಳೆ ಅವ್ರು ಹಾಡಿದ್ರು. ಆ್ಯಂಡ್ ಇದು ವಿತ್ ಹಿಸ್ ವಾಯ್ಸ್ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಯೋಗರಾಜ್ ಸರ್ ಒಂಥರ ವಿಡಿಯೋಲಿ ಏನಿದೆ ಸೊ ಎಷ್ಟು ಪರ್ಫೆಕ್ಟಾಗಿ ಇದು ಮಾಡಿದ್ದಾರೆ ಅಂದರೆ ಐ ಥಿಂಕ್ ತುಂಬ ಇಷ್ಟ ಆಯಿತು ಔಟ್ಪುಟ್ ನೋಡುವಾಗ. ಒಂದೇನಾಡಿ ಮೊದಲನೇ ಮಾತು ಆಡಿ ಪ್ಲೀಸ್ ಇರಿ ಸರ್, ಆಡಿ ಸರ್. ಗೊತ್ತಿಲ್ಲ ಸರ್, ಅದಕ್ಕೆ ಕೇಳ್ತಾರೆ ನಾನು. ಫಸ್ಟ್ ಲೈನ್ ಇವ್ರದಲ್ವಾ? ಸೆಕೆಂಡ್ ಲೈನ್ ಹೇಳಿ. ಪದಗಳ ನೀನೇ ಹೇಳಿ ನೆಕ್ಸ್ಟ್ ಕಲ್ತಿರೋದು ನಾಲ್ಕು ಇದು, ಅದಕ್ಕೆ ನಮ್ಗೆ ಗೊತ್ತಾಗ್ಬಿಟ್ಟು ಏನು ಬರೋಲ್ಲ ಸರ್. ಬಟ್ ಸಾಂಗ್ಸ್ ನೋಡ್ತಾ ಇರ್ತೀವಲ್ಲ, ಅದೆಲ್ಲ ಎಲ್ಲಿ ಬಯಟ್ ಆಗುತ್ತೆ. ಬಟ್ ಸಿಂಕ್ ಆಗುವಾಗ ಎಷ್ಟು ಸಖತ್ತಾಗಿ ಬರ್ದಿದಾರಲ್ಲ ಅಂತ ಅನ್ಸುತ್ತೆ. ಸೊ ಧನ್ವೀರ್ ಅವರೇ, ನಿಮಗೂ ಮದುವೆ ಆಗಿಲ್ಲ, ಸಂಜನಾ ಅವ್ರಿಗೂ ಮದುವೆ ಆಗಿಲ್ಲ. ನ್ಯೂಲಿ ಮ್ಯಾರಿಡ್ ಕಪಲ್ ಒಂದು ರೊಮ್ಯಾನ್ಸ್ ಇರುತ್ತಲ್ಲ, ಅದನ್ನು ಮಾಡೋದು ತುಂಬ ಕಷ್ಟ. ನಿಮಗೆ ಅದನ್ನು ಆರ್ಟಿಸ್ಟ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು ಅಂತ? ಅಂದರೆ ಅಷ್ಟು ರೊಮ್ಯಾಂಟಿಕ್ ವೇಲ್ ಆ ಥರದ್ದೇನು ಏನಿಲ್ಲ ಸರ್. ಅಂದರೆ ಇಬ್ಬರ ಮಧ್ಯೆ ಪ್ರೀತಿ ಇರುತ್ತೆ, ಬಟ್ ಅದು ಈಗೋಯಿಸ್ಟಿಕ್ ಆಗಿರುತ್ತೆ ಅಷ್ಟೇ. ಸೊ ಅದನ್ನು ಯಾವ ಥರ ಅವರಿಬ್ಬರು ವರ್ಣನೆ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಇತ್ತು. ಅದು ತೀರಾ ರೊಮ್ಯಾಂಟಿಕ್ ಆ ಥರದ್ದು ಯಾವುದೂ ಇರಲಿಲ್ಲ. ಇವನು ಇಷ್ಟಪಡ್ತಿದ್ದಾನೆ, ಅವರು ಇಷ್ಟಪಡ್ತಾರೆ, ಬಟ್ ತೋರಿಸ್ಕೋತಾರಲ್ಲ ಅಷ್ಟೇ. ಸೊ ಆ ಸಂದರ್ಭಗಳನ್ನ ಇದು ಮಾಡಿ ನಮ್ಮ ಭೂಷಣ್ ಮಾಸ್ಟರ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ಸರ್. ಬರೀ ಆ ಒಂದೇ ಇದ್ರಲ್ಲಿ ಸೆಟಪಲ್ಲೇ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿಕೊಟ್ರು ಸಾಂಗ್. ಈಗ ನೀವೇ ಮಾತಾಡ್ತಾ ಒಂದು ರಿವೀಲ್ ಮಾಡಿದ್ರಿ ಡ್ಯುಯಲ್ ಶೇಡು ಅಂತ. ಇವರು ಪೊಲೀಸ್ ಅಪ್ಪನಿಗೆ ಪೇರ್ ಅಂತದ್ದು ಅಲ್ಲಿ ನಮ್ಗೆ ಆ ಸಾಂಗಲ್ಲಿ ಗೊತ್ತಾಯಿತು. ಈಗ ಇನ್ನೊಂದು ಶೇಡ್ಗೆ ಇನ್ನೊಬ್ಬ ಹೀರೋಯಿನ್ ಇರ್ತಾರ ಅಂತ ಅದು ನೋಡ್ಬೇಕು ಸರ್. 27ನೇ ತಾರೀಕು ನೋಡಿ ಸರ್, 27ನೇ ತಾರೀಕು ಗೊತ್ತಾಗುತ್ತೆ ಸರ್. ಸೂಪರು. ಇನ್ನು ಸಿನಿಮಾದಲ್ಲಿ ಅದೇ ನಾನು ಹೇಳ್ದಂಗೆ ಹಯಗ್ರೀವ ಅಂದರೆ ಪ್ರತಿಯೊಂದು ಸಿನಿಮಾಗೂ ಒಂದು ಆ್ಯಕ್ಷನ್ನು ಥ್ರಿಲ್ಲರ್ ಟಚ್ ಕೊಡೋದು ಸರ್ವೇ ಸಾಮಾನ್ಯ. ಆದರೆ ಮೈಥಾಲಜಿಕಲ್ ಟಚ್ ಕೊಡೋದು ತುಂಬ ಕೆಲವರಷ್ಟೇ ಡೈರೆಕ್ಟರ್ಗಳು ಅದನ್ನು ಮಾಡಿದ್ದಾರೆ ಇಲ್ಲಿವರೆಗೂ. ಆ ನಿಟ್ಟಿನಲ್ಲಿ ಈ ಮೈಥಾಲಜಿಕಲ್ ಟಚ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ಅದೇ ಹೇಳಿಲ್ಲ ಸರ್. ಈಗ ಹಯಗ್ರೀವ ಅನ್ನೋದಕ್ಕೆ ಆಗಿನ ಪುರಾತನ ಇದರಲ್ಲಿ ಯಾವ ಥರ ಹಯಗ್ರೀವನ ಅದೇನು ಪಾತ್ರ ಇತ್ತಲ್ಲ ಸರ್, ಅದನ್ನು ಈಗಿನ ಇದಕ್ಕೆ ತೊಗೊಂಡು ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿದ್ದಾರೆ. ಅಲ್ಲಿ ಆಗಿನ ಕಾಲದಲ್ಲಿ ಹಯಗ್ರೀವ ಯಾರನ್ನ ವದನ ಮಾಡಿ ಇದು ಮಾಡಿದ್ರು, ಇಲ್ಲಿ ಇವನು ಈ ಸಮಾಜದಲ್ಲಿ ಏನು ವದನ ಮಾಡಿ ಇವನು ಏನಕ್ಕೆ ಹಯಗ್ರೀವ ಆ ಅವತಾರ ತಾಳ್ತಾನೆ. ಸೊ ಸಮಾಜದಲ್ಲಿ ಯಾವ್ದ್ರ ವಿರುದ್ಧ ಹೋರಾಡ್ತಾನೆ. ಸೊ ಅದ್ರ ಮುಖಾಂತರ ಸಂದೇಶಗಳ ಕೊಟ್ಟಿಲ್ಲ ಸರ್ ಇದು.
ಟೈಟಲ್ ಯಾರು ಸರ್ ಫೈನಲ್ ಮಾಡಿದ್ದು? ಅಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್. ಹೌದು ಸರ್, ಹೌದು. ಓಕೆ, ಟೈಟಲ್ ತುಂಬ ಮಾಸ್ ಟೈಟಲ್ಲು, ಪವರ್ಫುಲ್ ಟೈಟ್ಲು, ಇಂಟೆಲೆಕ್ಚುಯಲ್ ಟೈಟಲ್ಲು. ಹೌದು. ಆಮೇಲೆ ಟೈಟಲ್ಗಳು ಇಡಬೇಕು ಅಷ್ಟೇ ಅಲ್ವ ಸರ್, ಇವೆಲ್ಲ ಲೈಕ್ ಹಿಂದುತ್ವದ ಸುಮ್ಮನೆ ಅಪ್ಪಿ ಒಂಚೂರು ಇದು ಮಾಡಿದ್ರು ಅದಕ್ಕೆ ಅಪಮಾನ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಏನೇ ಕೂಡ ಇಟ್ಟರು ಜಸ್ಟಿಫಿಕೇಶನ್ ಮಾಡಬೇಕಾಗುತ್ತೆ. ಕಥೆನೂ ಹಂಗೆ ಇರಬೇಕು, ಟೈಟಲ್ ತಕ್ಕನಂಗೆ ಇರಬೇಕು. ಇಲ್ಲ ಕತೆ ಒಂದು ಟೈಟಲ್ ಒಂದು ಮಾಡಿಬಿಟ್ರೆ ಜನ ಕ್ಲೀಶೆ ಅನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಅದು ತಕ್ಕನಂಗೆ ನೀಟಾಗಿ ಮಾಡಿದ್ದಾರೆ, ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ. ಸಂಜನಾ ಅವರೇ, ನಿಮಗೆ ಕಾಂಬಿನೇಷನ್ಸ್ ಯಾರ ಜೊತೆ ಜಾಸ್ತಿ ಇದೆ ಅಂತ ಕೋ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ? ಅಂದರೆ ನಾನು ಮೋಸ್ಟ್ಲಿ ಧನ್ವೀರ್ ಅವ್ರ ಜೊತೆನೇ ಕಾಣಿಸ್ಕೊಳ್ಳೋದು ಸಿನಿಮಾಲಿ. ಅದು ಬಿಟ್ಟರೆ ಸಾಧು ಕೋಕಿಲಾ ಸರ್ ಅವ್ರ ಜೊತೆ ಬರುತ್ತೆ. ಅದರ್ವೈಸ್ ಮೋಸ್ಟ್ಲಿ ವಿತ್ ಧನ್ವೀರ್ ಸರ್ ಮೆಜಾರಿಟಿ. ಹಾಂ, ಹಾಸ್ಪಿಟಲ್ ಎಲ್ಲ ಒಂದು ಶಾರ್ಟ್ ನಿಮ್ದು ಕಾಣಿಸ್ತಿತ್ತು, ಹಾಗಾಗಿ ಅಂದ್ರೆ ಅದ್ರಲ್ಲಿ ಯಾರು ಆರ್ಟಿಸ್ಟ್ ಅಂತ ಇಲ್ಲ. ಜಸ್ಟ್ ನನ್ನ ಹಾಸ್ಪಿಟಲ್ ಸೀನ್ಸ್ ಏನಂದ್ರೆ ಜೂನಿಯರ್ಸ್ ಆ ಥರ ಕವರ್ ಆಗಿರೋದಷ್ಟೇ, ಪೇಷಂಟ್ಸ್ ಜೊತೆ ಎಲ್ಲ. ಬಟ್ ಆರ್ಟಿಸ್ಟ್ ವೈಸ್ ಅಲ್ಲಿ ಯಾರ ಜೊತೆ ಕಾಂಬಿನೇಷನ್ ಅಲ್ಲ. ನಿಮ್ಮ ರೋಲ್ ಏನು ಅಂತ ಅಂದ್ರೆ ಹಾಸ್ಪಿಟಲ್ ಡಾಕ್ಟರ್? ಹೌದು, ಐ ಪ್ಲೇ ಮೆಡಿಕಲ್ ಮಾಡಿರೋ ಡಾಕ್ಟರೇ. ಅಂದ್ರೆ ಎಂತ ಹೇಳ್ತಾರೆ ಅಷ್ಟೇ, ಶಿ ಇಸ್ ಅ ಡಾಕ್ಟರ್ ಆ್ಯಂಡ್ ಶಿ ಪ್ಲೇಸ್ ಹೈಗ್ರೀವಾಸ್ ವೈಫ್. ವೆರಿ ಎಂತ ಟಾಂಗ್ ಕೊಟ್ಕೊಂಡು ಲವ್ ಮಾಡೋ ವೈಫ್ ಥರ ಕ್ಯಾರೆಕ್ಟರ್. ಇಲ್ಲೇ ಒಂದು ಸಣ್ಣ ಎಳೆ ನಮಗೆ ಸಿಂಕ್ ಆಗಿಬಿಡ್ತು ಬಿಡಿ. ಅವರೊಂದು ಇನ್ವೆಸ್ಟಿಗೇಷನಲ್ಲಿ ಇರ್ತಾರೆ, ಅಲ್ಲೊಂದು ಮೆಡಿಕಲ್ ಮಾಫಿಯಾ ನಡೀತಾ ಇರುತ್ತೆ, ನೀವು ಡಾಕ್ಟರ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ. ಅಂದರೆ ನಿಮ್ಮ ಥರ ಒಬ್ಬೊಬ್ಬರು ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಎಳೆಗಳು ಬಿಡ್ತಾ ಇದ್ದಾರೆ. ಸೊ 27th ನೋಡ್ಬೇಕು ನೀವು. ನಿಮ್ಮದು ಫಸ್ಟ್ ಟೀಸರ್ ಬಂದಾಗ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂತಕ್ಕಂಥದ್ದು? ಇಲ್ಲ, ಫಸ್ಟ್ ಟೀಸರ್ ಬಂದಾಗ ಸರ್ ಲೈಕ್ ಯಾಕೆ ಇದಕ್ಕೆ ಹೋದ್ರಿ ಈ ಸಲ, ಈ ಥರ ಟ್ರೈ ಮಾಡೋಕೆ ಕೊಟ್ಟಿದ್ದೀರಾ, ಲೈಕ್ ಯೂಶಲಿ ಮಾಸು ಅಥವಾ ಫ್ಯಾಮಿಲಿ ಮಾಡ್ತಾಯಿಲ್ಲ, ಯಾಕೆ ಈ ಥರ? ನಮ್ಮ ಕತೆ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇತ್ತಲ್ಲ ಸರ್, ಇಲ್ಲ ಈ ಥರ ಮಾಡಲೇಬೇಕು ಅಂದರೆ. ಸೊ ಅದಕ್ಕೆ ಸುಮ್ಮನೆ ಯಾವಾಗ ಈ ಟೀಸರು ಒಂದು ಸ್ವಲ್ಪ ಇದೆಲ್ಲ ಬಿಟ್ವಲ್ಲ ಸರ್, ಆವಾಗ ಇಲ್ಲ ಇದೇನೋ ಬೇರೆ ಥರನೇ ಇದೆ, ತುಂಬ ಚೆನ್ನಾಗಿದೆ ಅಂತ ಆವಾಗ ಸ್ಟಾರ್ಟ್ ಮಾಡೋದು ಸರ್ ಎಲ್ಲ ಹೇಳೋದು. ಇಲ್ಲ ಸಮಥಿಂಗ್ ಏನೋ ಇದೆ ಇವಾಗಿಂದ ಟ್ರೈಲರ್, ಕೆಲವರಂತೂ ಟ್ರೈಲರ್ ನೋಡಬೇಕು, ಟ್ರೈಲರ್ ಇನ್ನೂ ಏನಿದೆ ಅಂತ ನೋಡಬೇಕು. ಒಂದೊಂದರಲ್ಲೂ ಒಂದೊಂದು ಥರ ಟಿಪ್ಸ್ ಕೊಟ್ಟಿದ್ದಾರೆ, ಯಾವುದು ಏನು ಅಂತಲೇ ಅರ್ಥ ಆಗ್ತಿಲ್ಲ ನಮಗೆ. ಸೊ ಅದು ಕನ್ಫ್ಯೂಸ್ ಮಾಡಬೇಕು ಅಂತ ಇತ್ತಲ್ಲ ಸರ್, ಅದೇ ನಮಗೆ ಕತೆ ಮೇಯ್ನ್ ಬೇಕಾಗಿದ್ದು. ಪ್ರತಿ ಸೀನು ಸಹ ಅಷ್ಟೇ ಸೀಟೆಡ್ ಮೂಮೆಂಟ್ಸ್ ಇದೆ, ನೆಕ್ಸ್ಟ್ ಏನು ಯಾರು ಅವನು ಈ ಥರದೇ ಹುಡ್ಕೊಂಡು ಹೋಗ್ತೀವಿ ಹೊರತು. ಸೊ ಆ ಥರದ ಆಡಿಯನ್ಸ್ಗೆ ಗೆಸ್ಸಿಂಗ್ ಬಿಟ್ಬಿಡ್ತೀವಿ. ಸೊ ಆ ಥರದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ, ಶೋಭರಾಜ್ ಅವರಿಂದ ಹಿಡಿದು ಸಾಧು ಸರಸರಿಂದ ಹಿಡಿದು ಶರತ್ ಲೋಹಿತಾಶ್ ಅವರು, ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಸೊ ಯಾರೆಲ್ಲ ಇದ್ದಾರೆ, ಸೊ ಅವ್ರ ಕಾಂಬಿನೇಷನ್ಗಳ ಬಗ್ಗೆ ಹೇಳೋದು? ಅದೇ ಸರ್, ರಮೇಶ್ ಭಟ್ ಸರ್ ಇದ್ದಾರೆ, ಶರತ್ ಲೋಹಿತಾಶ್ ಸರು, ಸಾಧು ಸರು, ಆಮೇಲೆ ಚಿತ್ರಕಲಮ್ಮ, ತುಂಬ ದೊಡ್ಡ ತಾರಾಬಣಗನೇ ಇದೆ ಸರ್. ಆಲ್ಮೋಸ್ಟ್ ನಂದು ಶರತ್ ಸರ್ ಜೊತೆ ಸಾಧು ಸರ್ ಇಷ್ಟು ಜನ, ಮಿಕ್ಕಿದ್ರೆ ಆಲ್ಮೋಸ್ಟ್ ಇವರು ಅವ್ರ ಜೊತೆ ಮಾಡಿದ್ದಾರೆ ಕೆಲವು ಪಾತ್ರಗಳನ್ನ. ಆಮೇಲೆ ಬೇರೆ ಅವ್ರವ್ರ ಕಾಂಬಿನೇಷನ್ಸ್ ಬಂದಿದೆ ಸಿನಿಮಾನ. ಆಲ್ಮೋಸ್ಟ್ ನಾನು ಕಾಪ್ ಆಗಿರೋದ್ರಿಂದ ಆ ಇದರಲ್ಲೇ ಇರ್ತೀನಿ ನಾನು ಯಾವಾಗಲೂ. ರೀಸೆಂಟಾಗಿ ಒಂದು ಟೀಸರ್ ಬಿಟ್ರಿ, ಆ್ಯಕ್ಷನ್ ಟೀಸರ್, ಅದರಲ್ಲಿ ಗಿಲ್ಲಿ ಒಂದು ಗಿಲ್ಲಿ ಇದ್ದಾರೆ. ಅದೇ ಅದು ಡ್ಯುಯಲ್ ಶೇಡಲ್ಲಿ ಬರೋದು ಸರ್. ಅದು ಯಾವ ಶೇಡಲ್ಲಿ ಗಿಲ್ಲಿ ಅವ್ರು ನಮ್ಗೆ ಏನಾಗಿರ್ತದೆ ಅಂತ ನಿಮಗೆ? ಓಕೆ. ಸೊ ಗಿಲ್ಲಿ ಅವರು ಇವಾಗ ಕರ್ನಾಟಕದ ಗಲ್ಲಿಗಳಲ್ಲೂ ಮಾತನಾಡ್ಕೊಳ್ಳುವಂಥ ಆಗಿರ್ತಕ್ಕಂಥ ಒಬ್ಬ ಕಲಾವಿದ. ಸೊ ಅವರ ಸಕ್ಸಸ್ ಬಗ್ಗೆ, ಯಾಕಂದರೆ ಎಲ್ಲೋ ಹಳ್ಳಿಯಲ್ಲಿ ಯೂಟ್ಯೂಬರ್ ಆಗಿದ್ದಂಥ ಒಬ್ಬ ಸಾಮಾನ್ಯ ಪ್ರತಿಭೆ ಇವತ್ತು ಬೆಂಗಳೂರಿನ ಪ್ರತಿಯೊಬ್ಬರು ಮಾತಾಡ್ತಾರೆ, ಕರ್ನಾಟಕದ ಮೂಲೆಯಲ್ಲಿ ಆತನ ಬಗ್ಗೆ ಮಾತಾಡ್ತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಓನ್ ಟ್ಯಾಲೆಂಟ್. ಸೊ ಏನು ಹೇಳ್ತೀರಾ ಅವ್ರ ಬಗ್ಗೆ? ಒಳ್ಳೇದಾಗಲಿ. ಅದೇ ಸರ್, ಕಷ್ಟಪಟ್ಟರೆ ಒಂದಲ್ಲ ಪ್ರತಿಫಲ ಬರೋದು. ನನಗೆ ಇಂಥವುಗಳೇ ಉದಾಹರಣೆಗಳು. ಒಳ್ಳೇದಾಗಲಿ, ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಬೆಳೀಲಿ ಪಾಪ ಅವರೆಲ್ಲ. ಎಸ್ ಸಂಜನಾ ಅವರೇ, ನಿಮಗೆ ಫಸ್ಟ್ ಟೀಸರ್ ಬಿಟ್ಟಾಗ ನಿಮ್ಮನ್ನೇನು ಅಷ್ಟು ರಿವೀಲ್ ಮಾಡಿರಲಿಲ್ಲ, ಆಮೇಲೆ ಒಂದು ಸಾಂಗ್ ಬಿಟ್ಟರು, ಅದು ವಿಡಿಯೋ ಸಾಂಗ್ ಬಿಟ್ಟರು, ಓಕೆ. ಸೊ ಈಗ ಇನ್ನು ಟ್ರೈಲರ್ ಬರೋವರೆಗೂ ನಿಮ್ದೇನೂ ಇಲ್ಲ ಶಾರ್ಟ್ಸು. ಸೊ ಹಂಗಾಗಿ ನಿಮ್ಗೆ ಏನು ಅನಿಸ್ತು? ಅಂದರೆ ಇನ್ನೂ ನಾನು ಜಾಸ್ತಿ ರಿವೀಲ್ ಆಗಬೇಕಿತ್ತು ಅಂತ ಅನ್ನಿಸ್ತಾ? ಸರ್ ಇಲ್ಲ, ಅಂದರೆ ಅಫ್ಕೋರ್ಸ್ ಕತೆಗೆ ಎಷ್ಟು ಬೇಕು ಏನು ಬೇಕು ಕರೆಕ್ಟಾಗಿ ನೋಡಿಕೊಂಡೇ ರಿವೀಲ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಬಿಟ್ಕೊಟ್ರೆ, ಸಿನ್ಸ್ ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಥರನೇ ಹೋಗೋದ್ರಿಂದ ಚೂರು ಜಾಸ್ತಿ ಬಿಟ್ಕೊಟ್ರು ನೀವು ಆಲ್ರೆಡಿ ಒಂದು ಲೈಲೆ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಇದೇ ಲೈನ್ ಅಂತ ಅಂದ್ಕೊಂಡ್ರಿ ಅಲ್ವಾ. ಸೊ ಇಟ್ಸ್ ಈಸಿಯರ್ ಫಾರ್ ಆಡಿಯನ್ಸ್ ಟು ಜಸ್ಟ್ ಗೆಸ್ ಏನಾಗ್ಬೋದು ಅಂತ. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ತಾ ಎಲ್ಲೆಲ್ಲಿ ಎಷ್ಟೆಷ್ಟು ಬಿಡಬೇಕು ಅದನ್ನ ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾರೆ. ಬಟ್ ಟ್ರೇಲರಲ್ಲಿ ಅಫ್ಕೋರ್ಸ್ ಇಂಚೂರು ಎಕ್ಸ್ಟ್ರಾ ಬರುತ್ತೆ. ಅದೆಲ್ಲರಿಗೂ ಗೊತ್ತಿರೋದೆ. ನೀವೇ ಟೀಸರ್ ಅಂದೇನು ಟ್ರೇಲರ್ ಅಂದೇನು ಎಕ್ಸ್ಪ್ಲೇನ್ ಮಾಡ್ದಂಗೆ ಆಯ್ತು. ಕ್ಯಾರೆಕ್ಟರ್ ಬಗ್ಗೆ ಇಂಚೂರು ಎಕ್ಸ್ಟ್ರಾ ಬರುತ್ತೆ. ಓಕೆ, ನಿಮಗೆ ಅಂತ ಎಷ್ಟು ಸಾಂಗ್ಸ್ ಇದೆ? ಯಾಕಂದರೆ ಈಗ 2 ಸಾಂಗ್ಸ್ ರಿವೀಲ್ ಆಗಿದೆ. ಒಂದು ಹೀರೋ ಕ್ಯಾರೆಕ್ಟರೈಸೇಷನ್ನ ಹೇಳೋವಂಥದ್ದು ಒಂದು ಸಾಂಗು, ಇನ್ನೊಂದು ನಿಮ್ಮದು ರೊಮ್ಯಾಂಟಿಕ್ ಸಾಂಗು. ಇಲ್ಲ ಸರ್, ಅವ್ರದ್ದು ಆ್ಯಕ್ಚುಲಿ ಆ ಥರ ಕ್ಯಾರೆಕ್ಟರ್ ರಿವೀಲ್ ಮಾಡೋದು ಬೇರೆ ಇದೆ. ಸೇನಾ ಮುಖ್ಯಸ್ಥ ಅದು ಬೇರೆ, ಅದು ಗಣೇಶ್ ಸರ್, ಅದು ಗಣೇಶ ಸಾಂಗ್ ದೇವ್ರ ಮೇಲೆ. ನನ್ನ ಇಂಟ್ರೊಡಕ್ಷನ್ ಸಾಂಗ್ ಸಿನಿಮಾದಲ್ಲಿ ಇದೆ.
ಸಿನಿಮಾದಲ್ಲಿದೆ. ರಿವೀಲ್ ರಿವೀಲ್ ಮಾಡಿದ್ದಾರೆ. ಇಲ್ಲ ರಿವೀಲ್ ಮಾಡಬಾರ್ದು ಅಂತಲೇ ಇದೆ ಸರ್. ಅದು ಸಿನಿಮಾದಲ್ಲೇ ನೋಡಲಿ ಅಂತಲೇ ಇರೋದು. ಸೇನಾ ಮುಖ್ಯಸ್ಥ ಸಾಂಗು ತುಂಬ ಇಂಟೆನ್ಸ್ ಆಗಿದೆ. ಹೌದು, ಆಕ್ಚುಲಿ ಎಲ್ಲರೂ ಕೆಲವರು ಅದನ್ನೇ ಇಂಟ್ರೊಡಕ್ಷನ್ ಸಾಂಗ್ ಅನ್ಕೊಳ್ಳೋದು, ಯಾಕಂದ್ರೆ ವರ್ಡಿಂಗ್ಸ್ ಆ ಥರ ಇರೋದ್ರಿಂದ ಅದನ್ನೇ ಅನ್ಕೊಂಡು. ಬಟ್ ಅದು ಗಣೇಶ್ ಕ್ಯಾರೆಕ್ಟರ್ನ ಹೇಳುವಂತ ಇರೋ ಥರ ಇದೆ ಅದು. ಹಾಗಾಗಿ ಬಟ್ ಅಲ್ಲಿ ಸಿಚುವೇಶನ್ ತಕ್ಕಂಗೆ ಗಣೇಶನ ಮೇಲೆ ಹೋಗುತ್ತೆ ಸರ್ ಸಾಂಗ್. ಸೇನೆ ಮುಖ್ಯಸ್ಥನ ಗಣೇಶನ್ ಫಸ್ಟ್ ಪೂಜೆ ಮಾಡಿ ಹೋಗ್ತೀವಲ್ಲ ಆ ಥರ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಅದನ್ನ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಅದ್ಭುತ ವಿನಾಯಕ್ ಪ್ರಸಾದ್ ಅವ್ರ ಸಾಹಿತ್ಯ ಬರ್ದಿದ್ದಾರೆ. ಅದೇ ಆ ಪದ ಜೋಡಣೆಗಳೇ ಲೈಕ್ ಅದು ಎರಡಕ್ಕೂ ಯೂಸ್ ಮಾಡ್ಕೊಬೋದು ಸರ್. ಈಗ ನಾವು ಅದನ್ನ ಸಾಂಗ್ ಗಣೇಶನ್ಗೂ ಯೂಸ್ ಮಾಡೋದು, ಜೊತೆಗೆ ಹೀರೋ ಬಿಲ್ಡಪ್ ಸಾಂಗ್ಸ್ಗಳಿಗೂ ಯೂಸ್ ಮಾಡ್ಕೊಂಡು ತುಂಬ ಅದ್ಭುತವಾಗಿ ಬರ್ದಿದ್ರು. ಮತ್ತೆ ಇವರು ಚಂದನ್ ಶೆಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ದಾರೆ, ಅದನ್ನು ಒಳ್ಳೆ ರೀಚ್ ಆಗಿದೆ ಸಾಂಗ್. ವಿ ನಾಗೇಂದ್ರ ಪ್ರಸಾದ್ ಅವರು ಲಿಟ್ರೇಚರಲ್ಲಿ PhD ಮಾಡಿದಂಥವ್ರು. ಹಾಗಾಗಿ ಅವರಿಗೆ ಪದ ಬಳಕೆ ಮತ್ತೆ ಪದ ಸಂಪತ್ತು ತುಂಬಾ ಇದೆ ಅವರಲ್ಲಿ. ಹೌದು, ಆ ಥರದ ಪದಗಳನ್ನ ಅವ್ರು ಬಿಟ್ಟು ಬೇರೆ ಯಾರು ಅದನ್ನ ಅಚ್ಚತೆ ಬಿಡಿ ಸರ್. ಅದೇನೋ ಮುದ್ದು ರಾಕ್ಷಸಿ ಆಗಿರ್ಬೋದು, ವಾಮನದೆಲ್ಲ ನಿಮ್ದು ಎಲ್ಲ ಅದು ಅವರು ತುಂಬಾ songs ಕೊಟ್ಟಿದ್ದಾರೆ. ಹೌದು, ತುಂಬ ಸಾಂಗ್ಸ್ ಕೊಟ್ಟಿದ್ದಾರೆ. ಹೌದು, ಅದರಲ್ಲಂತೂ ನಾಗೇಂದ್ರ ಪ್ರಸಾದ್ ನಾನು ಆಲ್ಮೋಸ್ಟ್ ಎಲ್ಲರಿಗೆಲ್ಲ ಫಸ್ಟ್ ಟ್ಯೂನ್ ರೆಡಿ ಆಗಿನ ಫಸ್ಟ್ ನಾಗೇಂದ್ರ ಪ್ರಸಾದ್ ಸರ್ಕಲ್ ಬರ್ಸಿ ನೋಡೋಣ. ಓಕೆ, ಅವ್ರ ವರ್ಷನ್ ಕೇಳಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ತೀವಿ ಸರ್. ಸರ್ ನನಗೆ ಯಾವಾಗಲೂ ಅದು ಇಷ್ಟ ನಾಗೇಂದ್ರ ಪ್ರಸಾದ್ ಸರ್. ಸಂಜನಾ ಅವರೇ, ಆನ್ ಸ್ಕ್ರೀನ್ ಬಿಟ್ಟು ಆಫ್ ಸ್ಕ್ರೀನ್ ಹಂಗಾಮ ಎಲ್ಲ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿರ್ತಿತ್ತು ಅಂತ? ಅದೇ ಸರ್, ಅಂದರೆ ಫನ್ ಇರೋದು ಸೆಟ್. ಆಫ್ ಕೋರ್ಸ್ ಇಟ್ಸ್ ಆಲ್ವೇಸ್ ಅ ಹ್ಯಾಪಿ ಎನ್ವೈರ್ಮೆಂಟ್ ಶೂಟಿಂಗ್ಸಲ್ಲಿ. ಬಟ್ ಸರ್ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಬಟ್ ಎಂತ ಹೇಳ್ತಾರೆ, ಲಂಚ್ ಟೈಮಲ್ಲೆಲ್ಲ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ. ಸೊ ದ ಮೆಮೊರೀಸ್ ಅ ವೆರಿ ನೈಸ್. ಖುಷಿ ಇತ್ತು. ಸಮೃದ್ಧಿ ಮಂಜುನಾಥ್ ಅವರ ಪ್ರೊಡಕ್ಷನ್ ಇದು. ಸೊ ಹೀಗಾಗಿ ಅವರಿಗೆ ಇದೇನು ಮೊದಲ ಸಿನಿಮಾ ಅಲ್ಲ, ಅವರಿಗೆ ಒಂದು ಅನುಭವ ಇರ್ತಕ್ಕಂಥ ಒಬ್ಬ ನಿರ್ಮಾಪಕರು. ಸೊ ಪ್ರೊಡಕ್ಷನ್ ಎಲ್ಲ ಹೇಗಿತ್ತು ಅಂತ? ಅಮೇಝಿಂಗ್ ಸರ್, ಅಂದರೆ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್. ಅವ್ರಿಗೆ ಸಿನಿಮಾ ತುಂಬ ಇಂಟ್ರೆಸ್ಟ್ ಅವ್ರಿಗೆ ಕೂಡ. ಆ್ಯಂಡ್ ನಾವು ನರೇಶನ್ ತೊಗೊಳ್ವಾಗಲೂ ಅವ್ರು ಹೇಳೋರು ಅವರ ಇನ್ಪುಟ್ ಕೂಡ ತುಂಬ ಇದೆ ಸಿನಿಮಾದಲ್ಲಿ ಅಂತ. ಸೊ ಹೀಸ್ ದ್ಯಾಟ್ ಪ್ಯಾಷನೆಟ್. ಆ್ಯಂಡ್ ಅವರ ಬ್ಯಾನರಿಂದ ಇನ್ನೂ ಹಲವಾರು ಮೂವಿಗಳು ಬರ್ತಾ ಇದೆ. ಸೊ ಹೀಸ್ ಹಿಯರ್ ಟು ಸ್ಟೇ ಥರ. ಸೊ ಹಿ ಹ್ಯಾಸ್ ತುಂಬ ದೊಡ್ಡ ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ. ಆ್ಯಂಡ್ ನಮ್ಮ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಜಸ್ಟ್ ವಿಶಿಂಗ್ ದಿ ಲಕ್ ಫಾರ್ ಆಲ್ ಆಫ್ ಅಸ್. ಸೂಪರ್. ಧನ್ವೀರ್ ಅವರೇ, ರೀಸೆಂಟಾಗಿ ದರ್ಶನ್ ಅವರ ಬರ್ಡೇ ಆಯಿತು. 49ನೇ ವಸಂತಕ್ಕೆ ಕಾಲಿಟ್ಟವರು. ಫಾರ್ ದ ಫಸ್ಟ್ ಟೈಮು 48 ವರ್ಷಗಳಿಂದ ಇಲ್ಲದೆ ಇರ್ತಕ್ಕಂಥದ್ದು ಫಸ್ಟ್ ಟೈಮ್ ಅವರ ಅನುಪಸ್ಥಿತಿಯಲ್ಲಿ ಅಭಿಮಾನಿಗಳು ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ನೀವು ಕೂಡ ಅದಕ್ಕೊಂದು ಟ್ರಿಬ್ಯೂಟ್ ಕೊಟ್ರಿ ಸಿನಿಮಾ ಟೀಮ್ ಕಡೆಯಿಂದ, ನಿಮ್ಮ ಕಡೆಯಿಂದ. ನೀವೇ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ರಿ. ಅದು ಆ ಟೀಸರಲ್ಲಿ, ಆ್ಯಕ್ಷನ್ ಟೀಸರಲ್ಲಿ ಓಪನಿಂಗಲ್ಲಿ ಒಂದು ಮಿನಿಟ್ ಆಲ್ಮೋಸ್ಟ್ ಅವ್ರಿಗೊಂದು ಟ್ರಿಬ್ಯೂಟ್ ಮಾಡಿದ್ರಿ. ಭಾಳ ಚೆನ್ನಾಗಿತ್ತು ಪದ ಬಳಕೆ ಎಲ್ಲನೂ. ಸೊ ಅದ್ರ ಬಗ್ಗೆ ಹೇಳೋದು? ಇಲ್ಲ ಸರ್, ಅದೇ ಆ್ಯಸ್ ಯೂಶಲಿ ಲೈಕ್ ಪ್ರತಿ ಸಲನೂ ಬರ್ಡೇ ಅಂತ ಬಂದಾಗ ಅವ್ರ ಸೆಲೆಬ್ರೇಟ್. ಬಟ್ ಈ ಸಲ ರೆಗ್ಯುಲರ್ ಆಗಿಬಿಟ್ಟಿತ್ತು ಸರ್ ಪ್ಯಾಟರ್ನ್. ಅದು ಟೀಸರ್ ಬಿಟ್ಟರೆ, ಟ್ರೇಲರ್ ಬಿಟ್ಟರೆ, ಹುಟ್ಟುಹಬ್ಬದ ಶುಭಾಶಯ ಬರೀ ಅದೊಂದು ಪೋಸ್ಟ್ರು ಇದು ಬಿಡೋದು. ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದಾಗ ಅವಾಗ ನಮ್ಮ ನಿರ್ದೇಶಕರಿಗೆ ಹೇಳಿ, ನಾನು ಅಷ್ಟು ಬರ್ದು ಕಳಿಸ್ತೀನಿ ನೋಡಿ, ಅದನ್ನು ವಾಯ್ಸ್ ಓವರ್ ಮಾಡ್ಬೋದು ಅಂತ. ಓಕೆ, ಸರಿ ಸರ್, ಅದು ಮಾಡೋಣ, ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು. ಸೊ ಅದನ್ನು ಆ ಥರ ಈ ಸಲ ಟ್ರಿಬ್ಯೂಟ್ ಕೊಡೋಣ ಅಂದ್ಬಿಟ್ಟು ಮಾಡಿತ್ತು ಅಷ್ಟೇ. ಬಟ್ ವೆರಿ ಮೀನಿಂಗ್ಫುಲ್ಲು, ತುಂಬ ಇಂಟೆನ್ಸ್ ಆಗಿತ್ತು, ಮನಸ್ಸಿಗೆ ನಾಟುವಂಗಿತ್ತು ಪದ ಬಳಕೆ ಮತ್ತು ನಿಮ್ಮದು ವಾಯ್ಸ್ ಓವರ್. ಅದು ವಾಸ್ತವಾಂಶ ಇತ್ತಲ್ಲ ಸರ್, ಅದು ಸತ್ಯವಾಗಿತ್ತಲ್ಲ, ಅದಕ್ಕೆ ಅದನ್ನು ನೀಟಾಗಿ ಬರೆದು ಮಾಡಿದೆ. ಫ್ಯಾನ್ಸ್ ಎಲ್ಲ ಏನಂದ್ರು? ನಿಮ್ಮ ಫ್ಯಾನ್ಸು, ಡಿ ಬಾಸ್ ಫ್ಯಾನ್ಸ್ ಎಲ್ಲ? ಇಲ್ಲ, ತುಂಬ ಅದೇ ನೀವು ಹೇಳ್ದಂಗೆ ಸರ್, ಹಾರ್ಟ್ ಟಚಿಂಗ್ ಲೈನ್ಸ್ ಇದ್ರಣ, ತುಂಬ ಖುಷಿ ಆಯಿತು. ಒಳ್ಳೆದಾದ್ರೆ ಸಾಕಲ್ಲ ಸರ್, ಅಷ್ಟೇ ನೀನು. ಓಕೆ, ಲಾಸ್ಟ್ ಸಿನಿಮಾಗೆ ದರ್ಶನ್ ಸರ್ ನಿಮ್ಮ ಜೊತೆ ಇದ್ದರು. ವಾಮನ ಸಿನಿಮಾಗೆ ಪ್ರಮೋಷನ್ಸ್ಗೆಲ್ಲ ಅಂದರೆ ನಿಮ್ಮ ಹೆಲ್ಪ್ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನೀವು ಅವ್ರ ಜೊತೆ ಇರ್ತಾರೆ, ಅವ್ರು ನಿಮ್ಮ ಜೊತೆ ಇರ್ತಾರೆ ಯಾವಾಗಲೂ. ಸೊ ಬಟ್ ಈ ಸಿನಿಮಾಗೆ ಅವರ ಅನುಪಸ್ಥಿತಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌ ಹಾರ್ಡ್ ಇಟ್ ಫಾರ್ ಯು ಟು ಡೈಜೆಸ್ಟ್ ಅಂತ? ಇಲ್ಲ, ನನಗೆ ಇವತ್ತಿಗೂ ಅದು ಬೇಜಾರಿದೆ ಸರ್. ನಾನು ಯಾವತ್ತೂ ಅವ್ರ ಮುಖಾಂತರ ಏನೇನು ಮಾಡ್ತಾಯಿದ್ದು. ಬಟ್ ನಾನು ಆ್ಯಕ್ಚುಲಿ ರಿಲೀಸ್ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಅವ್ರದ್ದು ಇದ್ದಾಗ ಗಂಟ. ಬಟ್ ಕಾರಣಾಂತರದಿಂದ ಸ್ವಲ್ಪ ದಿನ ವೆಯ್ಟು ಮಾಡಿಸಿದ್ವಿ ನಾನು ಪ್ರೊಡ್ಯೂಸರ್ನ. ಮತ್ತು ಪ್ರೊಡಕ್ಷನ್ ಹೌಸು ಇನ್ನೊಂದೆರಡು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸರ್. ಸೊ ಅದಕ್ಕೆ ಎಫೆಕ್ಟ್ ಆಗಬಾರ್ದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರಿಗೆ ಹೋಗಿ ಹೇಳೋದು, ನೀನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ, ನಿನ್ನ ಕೆಲಸ ನೀನು ಮಾಡು ಫಸ್ಟು, ಆಮೇಲೆ ಇದೆಲ್ಲ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೆ. ಸರಿ ಆಯಿತು ಅಂದ್ಬಿಟ್ಟು ಮಾಡಿದೆ. ಬಟ್ ಅದೊಂದು ಕಡೆ ಬೇಜಾರು ಇದ್ದೇ ಇರುತ್ತೆ ಸರ್. ನನಗೆ ಇದರದೊಂದು ವೇದಿಕೆ ನಂಗೆ ಸಿಗಲಿಲ್ಲ ನಿಮ್ಮ ಜೊತೆ ಹೇಳ್ಕೊಳಕ್ಕೆ. ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಟು ಬಿ ಹಾನೆಸ್ಟು, ಸ್ವಂತ ಅಣ್ತಮ್ಮಂದರೆ ಆ ಥರ ನಿಲ್ಲಲ್ಲ ಯಾರೂ ಈಗಿನ ಸಮಾಜದಲ್ಲಿ. ನೀವು ಲಿಟ್ರಲಿ ಒಡ ಹುಟ್ಟಿದ ಒಬ್ಬ ತಮ್ಮನಂತೆ ದರ್ಶನ್ ಅವ್ರಿಗೆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರಿ. ಅದನ್ನು ತುಂಬ ಜನ ರಾಮ ಲಕ್ಷ್ಮಣ ಅಂತೆಲ್ಲ ಮಾತಾಡ್ತಾರೆ. ಜನ ಏನು ಮಾತಾಡ್ತಾರೋ ಸೆಕೆಂಡ್ರಿ. ವಾಟ್ ಮೇಡ್ ಯು ಟು ಬಿ ವಿತ್ ಹಿಮ್ ಇನ್ ದಟ್ ಲೋ ಸ್ಟೇಜಸ್ ಅಂತ? ಇಲ್ಲ ಸರ್, ಅಂದರೆ ಈಗ ಇವಾಗ ನಾವೇನು ಮೊದಲನೇ ಸಿನಿಮಾ ಆಗಿರ್ಬೋದು ನನ್ನ ಬಜಾರು, ಅಲ್ಲಿಂದ ಇಲ್ಲಿವರೆಗೂ ಸರ್. ಅವತ್ತು ನಾವು ಏನು ಹೋಗಿ
ನಾನು ಎಲ್ಲ ಕಡೆ ಅದು ಹೇಳ್ತೀನಿ ಸರ್. ನನಗೆ ಆ ವ್ಯಕ್ತಿ ಯಾವತ್ತು ಇಷ್ಟ ಆಗೋದು ಅಂದರೆ, ನಾವು ಅವತ್ತು ಹೊಸಬ್ಬ ನಾನು ಇಂಡಸ್ಟ್ರಿಗೆ, ಸುನಿ ಸರು ನಾವು ಅವತ್ತು ಬಜಾರ್ ಆಡಿಯೋ ಲಾಂಚ್ ಮಾಡೋಕ್ಕಾರೆ ಯಾರು ಮಾಡೋದು ನಾನು ದರ್ಶನ್ ಸರ್ ಫ್ಯಾನ್ ಅಂತ ಸುನಿ ಸರ್ ಗೊತ್ತಿದ್ದು. ನಾನು ಅಲ್ಲಿವರೆಗೂ ದರ್ಶನ್ ಸರ್ ಮೀಟ್ ಮಾಡಿಲ್ಲ, ದೂರದಿಂದ ನೋಡಿದ್ವಿ, ಹತ್ರದಿಂದ ಹೋಗಿ ಮಾತಾಡ್ಸೋಲ್ಲ. ಸೊ ಸುನಿ ಸರ್ಗೆ ಹೇಳಿ ಸರ್ ಅವ್ರ ಕೈಲಿ ಮಾಡಿಸೋಣ ಅಂತ. ನನಗೂ ಗೊತ್ತಿಲ್ಲ, ಅದನ್ನು ಪರಿಚಯ ಇಲ್ಲ ಅಂತ. ಸರಿ ಏನೋ ಒಂದು ಪ್ಲಾನ್ ಯಾರ ಹತ್ರ ಮಾತಾಡ್ಸೋರು ಸರ್. ಈ ಟೊರಿನೋ ಫ್ಯಾಕ್ಟ್ರಿಲಿ ಶೂಟಿಂಗ್ ನಡೀತಾ ಇತ್ತು ಅವಾಗ, ಯಜಮಾನ ಫಿಲಮ್ ಫೈಟ್ ನಡೀತಾ ಇದ್ದು. ನಾವು ಹೋಗೋಕೆ ಒಂಥರ ನಮ್ಗೆ ಏನಪ್ಪ ಈ ಸೂಪರ್ ಸ್ಟಾರ್ ಸೆಟ್ಟು, ಅದು ದೊಡ್ಡವರಲ್ಲ ಸರ್ ನಮ್ಗೆ. ಸರಿ ಆಯ್ತು ಅಂದ್ಬಿಟ್ಟು ಸುನಿ ಸರ್ ನನ್ನ ಮುಂದೆ ತಳಗೆ ನಾನು ಹೋಗಲ್ಲ ಸರ್, ನೀವು ಹೋಗಿ ನೀವು ಮಾತಾಡಿ, ಅವರು ಭಯ ಒಂದು ಸ್ವಲ್ಪ. ಆಯ್ತು ಅಂದ್ಬಿಟ್ಟು ಹೋದ್ರು. ಹೋಗಿ ತಕ್ಷಣ ಕೇಳಿದೆ ಅಷ್ಟೇ, ಏನು ಬಂದಿದೆ ಹೇಳಿ ಸರ್, ಹಿಂಗಿದೆ ಆಡಿಯೋ ಲಾಂಚ್ ಮಾಡಿದೆ. ಹೌದಾ, ಡೇಟು ಟೈಮು ಯಾವತ್ತು ಇಷ್ಟೇ ಹೇಳ್ಬಿಟ್ಟು ಸರಿ ಬರ್ತೀನಿ ಹೋಗಿ, 1 hour ಇದ್ದಂಗೆ ನಾನು ಫೋನ್ ಮಾಡಿಸ್ತೀನಿ ನಮ್ಮ ಅವ್ನ ಕೈಲಿ ಅದು. ಸೊ ಅವತ್ತಿನ ದಿನಗಳು ಅದು ನಮ್ಗೆ ಅದೇ ದೊಡ್ಡದು ಸರ್. ಒಬ್ಬ ಸೂಪರ್ ಸ್ಟಾರ್ ಆಗಿ ಅದೊಂದು ಹೇಳಿ ಮಾತಲ್ವ, ಅದು ನಮ್ಗೆ ಅದೇ ದೊಡ್ಡದು. ಸೊ ಅವತ್ತಿಂದಿದ್ದು ಇವತ್ತಿನವರೆಗೂ ಸರ್ ಯಾವುದೇ ಒಂದು ಇದ್ರಲ್ಲಿ ಪಾಪ ಸಪೋರ್ಟಿವ್ ಆಗಿ ನಿಂತಾರೆ, ಒಳ್ಳೇದಾಗಿದ್ರಲ್ಲಿ ಮಾಡು ಅಂತಾರೆ, ಕೆಟ್ಟದಾಗೆ ಫೋನ್ ಮಾಡಿ ಹುಡುಗ ಬೈದು ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಯಾರು ಜೀವನ ಎಲ್ಲ ಎಲ್ಲರಿಗೂ ಭಗವಂತ ಒಳ್ಳೇದೇ ಮಾಡ್ತಾನೆ ಅಂತ ಹೇಳೋಕ್ಕಲ್ಲ ಸರ್. ಪ್ರತಿಯೊಬ್ಬರು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಕಷ್ಟ ಅಂತ ಬಂದಿದ ತಕ್ಷಣ ಆಯಪ್ಪ ನಮಗೆ ಮಾಡಿದ್ರೆ ಮರಿಬಾರ್ದಲ್ಲ. ಅವತ್ತು ಅವ್ರ ಜೊತೆ ಕೂತ್ಕೊಂಡು ತಿಂದಿರ್ತೀವಿ, ಏನೇನೋ ಎಂಜಾಯ್ ಮಾಡ್ತೀವಿ, ಆ ಮೂಮೆಂಟ್ಸ್ ಎಲ್ಲ ಮರ್ತು ಬಿಡ್ತೀರ ಅಷ್ಟು ಬೇಗ ಅಂತ ನಾವು ಕೇಳೋದು ಸರ್. ಗ್ರ್ಯಾಟಿಟ್ಯೂಡ್ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಇರಬೇಕು ಸರ್, ಯಾರದೇ ಆಗಲಿ ಇರಬೇಕು. ಅದು ಅದೇ ಮನುಷ್ಯತ್ವನ ಗುಣ ಅಲ್ವಾ. ಅದನ್ನ ಮರ್ತಿ ಯಾವತ್ತು ನಾವು ಮುಂದಕ್ಕೆ ಹೋಗ್ತೀವಲ್ಲ ಸರ್, ಜೀವನದಲ್ಲಿ ಏನಾದರೂ ವೇಸ್ಟ್ ಇಲ್ಲ. ಇಲ್ಲಿ ಯಾರನ್ನೋ ಮೆಚ್ಚಕ್ಕೆ ಹೋಗ್ಬಿಟ್ರು, ಅಲ್ಲಿ ಒಬ್ಬನ ಮೆಚ್ಚಿಸಿದ್ರೆ ಸಾಕು ಸರ್, ಇನ್ನೇನು ಬೇಡ. ಒಳ್ಳೆ ಮಾತನ್ನು ಹೇಳಿದ್ರಿ. ತುಂಬ ಜನಕ್ಕೆ ಟಚ್ ಆಗುತ್ತೆ. ನಿಮ್ಗೊಬ್ಬರಿಗೆ ಅಂತಲ್ಲ ದರ್ಶನ್ ಅವರು, ಗಜಪಡೆ ಅಂತಲೇ ಈಗ ಒಂದಷ್ಟು ಮಾತಾಡ್ತಾರೆ. ಸೊ ಅಷ್ಟೂ ಜನಕ್ಕೆ ಅದ್ರ ಹೊರತಾಗಿ ಹೊಸಬ್ರು ಕೂಡ ಹೋಗಿ ಯಾರಾದರೂ ಹೋಗಿ ನಮ್ಮದೊಂದು ಆಡಿಯೋ ಲಾಂಚ್ ಮಾಡಿಕೊಡಿ, ಒಂದು ಟೀಸರ್ ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂದರೆ ಅಷ್ಟು ಜನಕ್ಕೆ ಹೋಗಿದ್ದಾರೆ, ಸಾಕಷ್ಟು ಜನಕ್ಕೆ ಬೆಂತಟ್ಟಿದ್ದಾರೆ. ಯಾಕಂದರೆ ಅವರು ಆ ರೂಟ್ ಲೆವೆಲಿಂದ ಬೆಳ್ಕೊಂಬಂದಿದ್ದಾರೆ. ಅವ್ರು ನೋಡಿದ್ರಲ್ಲ ಸರ್ ಕಷ್ಟ ಏನು ಅಂತ ನೋಡಿದ್ರು. ಹೌದು, ಅದಕ್ಕೋಸ್ಕರ ನಮ್ಮದೇ, ನೀವು ಹೇಳಿದ ಕರೆಕ್ಟ್ ಸರ್, ನಮ್ಮದೇ ಅಂತಲ್ಲ, ಯಾರೇ ಹೊಸಬ್ರು ಬಂದರು ಪಾಪ ಹೋಗೋರು ಮಾಡೋರು ಎಲ್ಲ ಮಾಡೋರು. ಬಟ್ ಆ ವ್ಯಕ್ತಿಗೆ ಹಂಗಾದಾಗ ನೋ ಒನ್ ಸ್ಟೆಡ್. ನಾವು ಸುಮಾರು ದಿನಗಳು ನೋಡ್ತಾನೆ ಇದ್ದೀವಿ ಸರ್, ಯಾರು ಬರಲಿಲ್ವಲ್ಲ. ಆವಾಗ ನಾವು ಇಡೋದು ಇಲ್ಲಿ ತಪ್ಪಾಗುತ್ತಿದ್ದೋ ಇವಾಗ ಆಗುತ್ತೆ ಅಂದರೆ ಅವಾಗ ಬಿಟ್ಟು ಕಷ್ಟ ಆಗುತ್ತೆ. ತುಂಬ ಜನ ನಾನು ದರ್ಶನ್ ಅವ್ರಿಗೆ ಹೆಲ್ಪ್ ಮಾಡಬೇಕು, ದರ್ಶನ್ ಅವರ ಒಂದು ಫ್ಯಾಮ್ಲಿ ಜೊತೆ ಅಥವಾ ಅವ್ರ ಜೊತೆ ನಾನು ನಿಂತ್ಕೋಬೇಕು ಅಂದ್ಕೊಳ್ಳೋದು ಬೇರೆ, ಅದನ್ನು ಕಾರ್ಯರೂಪಕ್ಕೆ ತರೋದು ಬೇರೆ. ಸೊ ನೀವು ಮಾರಲ್ ಸಪೋರ್ಟ್ ತುಂಬ ಜನ ದೂರದಿಂದ ಕೊಟ್ಟಿರ್ಬೋದು, ನೀವು ಭೌತಿಕವಾಗಿ ಅಲ್ಲಿದ್ದು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅದರಿಂದ ನಿಮಗೂ ಕೂಡ ಕಾನೂನಾತ್ಮಕವಾಗಿ ಒಂದಷ್ಟು ತೊಡಕುಗಳಾಯಿತು. ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ? ಏನಿಲ್ಲ ಸರ್, ಈಗ ನೋಡಿದ್ರೆ ನನ್ನ ಅದೇನೋ ಕರ್ಕೊಂಡೋದು CCB ಅವರಲ್ಲೆಲ್ಲೋ ಹೋಗ್ತಾ ಇದೆ, ಬಂದು ಏನು ಸಿನಿಮಾಟಿಕ್ ಸ್ಟೈಲ್ ಅದು ನೋಡ್ಬೇಕಿತ್ತು ಸರ್. ನಮ್ಮನ್ನ ಇದು ಮಾಡಿ ಸಿನಿಮಾಟಿಕ್ ಸ್ಟೈಲಲ್ಲಿ ಬಂದರು, ಹಿಡಿದು ಮಾಡಿ ಅದೇನೋ ವೀಡಿಯೋ ಬಿಟ್ಬಿಟ್ಟು ನಾನು ಯಾವ ವೀಡಿಯೋ ಬಿಟ್ಟೆ ಸರ್? ನಮಗೂ ಅದಕ್ಕೆ ಏನು ಸಂಬಂಧ? ಅದು ಜೈಲಲ್ಲಿರೋರ್ಗು ನಮ್ಗೆ ಏನು ಸಂಬಂಧ? ಲಿಂಕ್ ಹೆಂಗಿರುತ್ತೆ ನಮಗೂ ಅವ್ರಿಗೂ? ಇಲ್ಲ ನೀವು ಹತ್ರ ಏನೋ ವೀಡಿಯೋ ತಗೊಳ್ಳಿ, ಫೋನ್ ತೊಗೊಳ್ಳಿ ನೋಡಿ, ಏನೂ ಸಿಗಲಿಲ್ಲ. ನಂದು ಒಂದು ಬೇಜಾರಿದೆ ಸರ್, ಇದು ಅದೇ ನಿಮ್ಮದು ಅಂತ ಪಾಪ ಹೇಳ್ತಾರ ಮೆನ್ಷನ್ ಮಾಡಿ. ಬಟ್ ಕೆಲವಾರು ಚಾನಲ್ಗಳದ್ದು ಈಗ ತೋರಿಸ್ತಾರಲ್ಲ ಸರ್, ಹಿಂಗಾದ್ರು ಹಿಂಗೆ ಮಟ್ರು ನೋಟಿಸ್ ಕೊಟ್ಟಿದ್ದೀವಿ, ಬಂದಿರು ಸೆಕೆಂಡ್ ನೋಟಿಸ್ ಕೊಟ್ಟಿರು, ಹಾಜರು ವಿಚಾರಣೆ, ಕ್ಲೋಸರ್ ಯಾಕೆ ಕೊಡಲ್ಲ? ಆದಮೇಲೆ ಮುಗೀತಲ್ಲ, ಅವ್ರು ಕರೆದ್ರು ಮಾತಾಡ್ಸೋದು. ಇವತ್ತಿಗೆ ಅದು ಮುಗ್ದೋಗಿದೆ, ಅದನ್ನ ಯಾರೂ ತೋರಿಸ್ಲಿಲ್ಲ. ಜನರ ಮನಸ್ಸಲ್ಲಿ ಹೇಗೆ ಉಳಿತೇಳಿ ಸರ್ ಅದನ್ನ ಆ ವಿಚಾರ ಬಂದಾಗ ನಾನೇ ಬರ್ತೀನಿ ನನ್ನ ತಲೆಗೆ, ಇನ್ನು ಇವರೇ ಮಾಡಿದ್ರಂತಪ್ಪ, ಈ ಹುಡುಗನೇ ಮಾಡಿದ್ದಂತೆ ಅಂತ ಬರುತ್ತೆ. ಅದು ಮಾಡಿಲ್ಲ ಅಂತ ಒಂದು ಸರಿ ತೋರಿಸಿದ್ರೆ ಬಿಡು ಅದೇನೋ ಸುಳ್ಳು ಅಂತ ಅದು ಕ್ಲೋಸರ್ ಕೊಡಲೇಬೇಕಾಗುತ್ತೆ ಸರ್, ಯಾರೇ. ಬಟ್ ಇವತ್ತಿಗೂ ಕೆಲವರೆಲ್ಲ ಏನು ಮಾಡ್ತಾರೆ, ಕ್ಲೋಸರೇ ಕೊಟ್ಟಿಲ್ಲ. ಏನು ಬಂದಿದ್ದ ತಕ್ಷಣ ಓ ಹಿಂಗಂದೆ ಹಿಂಗಂದೆ ಅದು ಬೇಜಾರು. ಯಾಕಂದರೆ ಗೊತ್ತಿದ್ದು ನಾವೆಲ್ಲ ಸರೌಂಡಿಂಗಲ್ಲೇ ಇರ್ತೀವಿ. ಆಯಿತು, ಅದಕ್ಕೆ ಹೇಳಿದ್ದು ನಿಮ್ಮದು ಅಂತ ಹೇಳ್ತಿಲ್ಲ ಸರ್, ಬೇರೆ ಕೆಲವರು ಅಂತ ಹೇಳಿದ್ದು. ನೀವೆಲ್ಲ ಕ್ಲೋಸರ್ ಕೊಟ್ಟ ನಾನು ನೋಡಿದ್ದೀನಿ ಸರ್. ಕೆಲವ್ರು ಹೇಳ್ತಾರೆ ಸರ್ ಬೇಕು ಅಂತ ಅದನ್ನ ಟಾರ್ಗೆಟ್, ಏನಕ್ಕೆ ಅನ್ನೆಸೆಸರಿ. ನನಗೊಂದು ಪ್ರಶ್ನೆ ಕಾಡೋದು ಯಾವಾಗ್ಲೂ, ಅಲ್ಲಿ ಅವ್ಯವಹಾರಗಳು ಅಕ್ರಮಗಳು ನಡೀತಾ ಇದೆ ಜೈಲಲ್ಲಿ, ಯಾರೋ ಮಾಡಿದ್ರು ಅಂದಲ್ಲ, ತಪ್ಪೇನಿಲ್ಲ ಸರ್. ಅದು ಯಾರು ಮಾಡಿದ್ರು ತಪ್ಪೇನಿಲ್ಲ. ಇಳಿಯೋದನ್ನ ಅಲ್ಲಿ ಯಾರು ಮಾಡ್ತಿದ್ದಾರೆ ಅದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕಾ, ಅಥವಾ ಅದನ್ನ ಬಯಲಿಗೆ ಇಳಿದವ್ರನ್ನ ಕರ್ಕೊಂಬಂದು ಕೂರಿಸ್ಕೋಬೇಕು? ನೋಡಿ ಕಾನೂನು ವ್ಯವಸ್ಥೆ ಹೆಂಗಿದೆ ನೋಡಿ. ಹೌದು ಹೌದು ಹೌದು, ಅದು ಬಿಟ್ಟವ್ರನ್ನ ಕರ್ಕೊಂಬಂದು ಏನೋ ಯಾರು ಅಂತ ಕರ್ಕೊಂಬಂದು ಕುಂಡಿಸ್ಕೊಂಡ್ರು. ಬಟ್ ವ್ಯವಸ್ಥೆ ಸಿಸ್ಟಮ್ದು ಅದನ್ನ ಯಾರು ಪ್ರಶ್ನೆ ಮಾಡಿಲ್ಲ. ಅಲ್ಲ, ತುಂಬಾ ಜನ ಅದನ್ನೇ ಈಗ ಮಾತಾಡ್ತಾ ಇರೋದು. ಹೌದು, ನಿಜ ನಿಜ. ಈ ಕಳ್ಳರನ್ನ ಹಿಡ್ಕೊಟ್ಟವ್ರನ್ನೇ ಕರ್ಕೊಂಡೋಗಿ ಯಾಕೆ ಇವರು ಎನ್ಕ್ವೈರಿ ಮಾಡ್ತಾರೆ? ಅಲ್ಲಿ ನಡೀತಾ ಇರೋದನ್ನ ಫಸ್ಟ್ ಸ್ಟಾಪ್ ಮಾಡ್ಲಿ. ಹೌದು, ಅಲ್ಲ ಸರ್, ಈಗ ನಾನು ಹಿಡ್ಕೊಟ್ಟೆ ಅಂತ ಇದು ಮಾಡೋದಿಲ್ಲ. ನಾನು ಹೇಳ್ತಿರೋದು ಫಸ್ಟ್ ಅದಕ್ಕೆ ಕಡಿವಾಣ ಸಿಸ್ಟಮ್ ಇಲ್ಲಿಗೆ ಬರ್ಬೇಕಲ್ಲ. ಸತ್ಯ ಸತ್ಯ ಸತ್ಯ. ಏನು ಮಾಡ್ತಾರೆ ಸಿಸ್ಟಮ್ ಹಂಗೆ ಆಗ್ಬಿಡಿದೆ ಸರ್. ಅದನ್ನ ಕೇಳಕ್ಕೆ ಯಾರು ಲೈಕ್ ಅಥಾರಿಟೀಸ್ಗಳು ಅನ್ನೋದು ಇವತ್ತು ಯಾರೂ ಇಲ್ಲ. ಸೊ ಅವ್ರು ಆಡಿದ್ದೇ ಆಟಗಳಾಗ ಇಲ್ಲಿ ಕಾಲನ ಉತ್ತರ ಕೊಡುತ್ತೆ ಸರ್, ಎಲ್ಲರಿಗೂ ಕಾಯ್ಬೇಕಷ್ಟೇ ತಾಳ್ಮೆಯಿಂದ. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಬ್ಬ ಮೈಸೂನ್ ಥರ ನಿಂತ್ಕೊಂಡಿದ್ದೀರ, ಅತ್ತಿಗೆ ಅಂತ ಕರೀತಾರೆ ನೀವು ಪ್ರೀತಿಯಿಂದ. ವಿನೀಶ್ ಅವರು ಅಪ್ಪನಿಗಿಂತ ಮುಗಿಲೆತ್ತರಕ್ಕೆ ಬೆಳೆದಿದ್ದಾರೆ, ಇನ್ನೂ ಸ್ವಲ್ಪ ಹೈಟಾಗೇ ಬೆಳೆದಿದ್ದಾರೆ.
ಸಿ ಈಗ ಇನ್ನು ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗನ ಮನಸ್ಸಲ್ಲಿ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೇ ಇರ್ತಕ್ಕಂಥದ್ದು ದಿನಗಳು ಕ್ಷಣಗಳು ಇವೆಲ್ಲನೂ. ಸೊ ಆ ಹುಡುಗ ಎಷ್ಟು ಮೆಚೂರ್ಡಾಗಿ ಅದನ್ನು ಇಲ್ಲ ಸರ್, ಅದು ನೋಡಕ್ಕೆ ಹಂಗೆ ಅನಿಸುತ್ತೆ. ವಿನೀಶ್ ಪಾಪ ನೋಡಕ್ಕೆ ಹಂಗೆ ಅನಿಸುತ್ತೆ, ಬಟ್ ಟೂ ಮೆಚೂರ್, ತುಂಬ ಮೆಚೂರಿಟಿ ಇದೆ ಹುಡುಗನಿಗೆ. ಆಮೇಲೆ ಅದು ಒಂದೊಂದು ಮಾತಾಡೋದು ತುಂಬ ತೂಕವಾಗಿ ಮಾತಾಡ್ತಾರೆ ಸರ್. ನೋಡಿ ಮಾಡಿ ಯೋಚನೆ ಮಾಡೇ ಮಾತಾಡೋದು. ಆಮೇಲೆ ಗೊತ್ತಿರುತ್ತೆ ಏನಿತ್ತು ಅಂತ, ಬಟ್ ಮಾತಾಡಲ್ಲ. ಎಲ್ಲಿ ಏನು ಮಾತಾಡಬೇಕೋ ಅದೇ ಮಾತಾಡೋದು. ಬಟ್ ನನಗೆ ಮೊನ್ನೆ ಒಂಚೂರು ಬೇಜಾರಾಯ್ತು ಅಷ್ಟು. ಮೊನ್ನೆ ಈ ಬರ್ಡೇ ಕರ್ಕೊಂಡೋಗಲ್ಲ, ಲೈಕ್ ಇಬ್ಬರು ಮುಂದೆನೇ ಇದ್ದಾರೆ. ಲೈಕ್ ಅದೊಂದು ಆ ಸಿಚುವೇಶನ್ ಇತ್ತಲ್ಲ, ತುಂಬ ಬೇಜಾರಾಯ್ತು ನನಗೆ. ಯಾರು ಶತ್ರುಗಳಿಗೂ ಆ ಥರದ್ದು ಒಂದು ಸಿಚುವೇಶನ್ ಬರಬಾರ್ದು ಸರ್. ಒಂದು ತಂದೆ ಮಗನ ಮಧ್ಯೆ ಯಾವ ಶತ್ರುಗಳಿಗೂ ಆ ಥರ ಸಿಚುವೇಶನ್ ಬರಬಾರ್ದು. ಇರಲಿ, ಬಟ್ ಏನು ಮಾಡೋಕ್ಕಲ್ಲ ಸರ್. ಯಾರ್ಯಾರು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಏನೇನು ಮಾಡ್ತಾರೆ. ಕಾಲ ಅನ್ನೋದು ಹಿಂಗೆ ಇರಲ್ಲ. ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಒಂದಿನ ಅವ್ರಿಗೂ ಅನುಭವಗಳಾದಾಗ ತಪ್ಪು ನಾವು ಮಾಡಿದವಾಗ ಇವತ್ತು ನಾವು ರವಿ ಸರ್ ನಿನ್ನೆ ಎಲ್ಲ ಮೊನ್ನೆ ಒಂದು ಮಾತು ಹೇಳಿದ್ರು, ಅಷ್ಟು ಪ್ರಪಾತಕ್ಕೆ ಒಂದು ಕೆಟ್ಟಗಳಿಗೆ ಕುಗ್ಗಿಸಿದೆ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಒಳ್ಳೆ ಸತ್ಯ ಕ್ಷಣಕ್ಕೆ ಸರ್. ಬಂದೇ ಬರುತ್ತೆ, ಅದನ್ನ ಎತ್ಕೋಬೇಕಾಗುತ್ತೆ. ಆ ಕ್ಷಣಕ್ಕೆ ನಾವೆಲ್ಲ ಕಾಯೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ನಿಜ ಸತ್ಯ ಸರ್, ಸತ್ಯ. ನನಗೆ ಅವತ್ತು ಅನ್ಸಿದ್ದಾರೆ ಅಲ್ಲಿ ಹೋದಾಗ ಪಾಪ ಮುಂದೆ ಇದ್ದಾರೆ, ಅಷ್ಟು ಇದು ಮಾಡೋಕ್ಕಾಗ್ತಿಲ್ವಲ್ಲ. ಬರ್ಡೇ ಬೇರೆ ಅವತ್ತು. ಅದು ಅಣ್ಣನಿಗೆ ವಿನೀಶ್ ಅಂದ್ರೆ ಅಷ್ಟು ಪ್ರೀತಿ, ವಿನೀಶ್ಗೆ ಅಪ್ಪ ದರ್ಶನ ಅವಾಗ ಭಾರಿ ಪ್ರೀತಿ. ಸೊ ಮುಂದೆ ಇದ್ರೆ ಅದಾಗಲ್ವಲ್ಲ. ಒಂದು ತಂದೆ ಮಗನ ಮಧ್ಯೆ ಒಂದೇ ಒಂದು ಚಿಕ್ಕದು ಗ್ಯಾಪ್ ಇದೆಯಲ್ಲ, ಹುಟ್ಟು ಹಬ್ಬದ ದಿನನೂ ಮಾತಾಡ್ಸೋಕೆ ಇದಾಗಲ್ಲ. ಅದು ಸಿಕ್ಕಾಬಡೆ ಕಾಡ್ತು ನಾನು. ಯಾವ ಶತ್ರುಗೂ ಬರಬಾರ್ದು ಯಾವತ್ತು ಲೈಫಲ್ಲಿ. ಪಾಪ ಅವ್ರು ವಿನೀಶ್ ಅವ್ರು ಒಂದು ವಿಡಿಯೋ ಹಾಕೊಂಡಿದ್ರು. ಪಾಪ ಹೌದು, ನೋಡಿದೆ ಹ್ಯಾಪಿ ಬರ್ಡೇ ಪಾಪ, ವಾಯ್ಸ್ ಓವರ್ ಕೊಟ್ಟು ಎಲ್ಲ ಪಾಪ ಮಾಡಿದ್ದು. ನಮ್ಗೆ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದಷ್ಟು ಅವರು ಕಚ್ಚಗುಳಿಯ ಒಂದು ಸ್ವೀಟೆಸ್ಟ್ ಮೆಮೊರೀಸ್ನ ಒಂದು ಇದು ಮಾಡಿದ್ರು, ಅದನ್ನ ಎಡಿಟ್ ಮಾಡಿ ಹಾಕಿದ್ರು. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಿಜ ಸರ್, ನಿಜ. ಎಂಥವ್ರು ಬೇಜಾರಾಗೇ ಇರುತ್ತೆ ಸರ್. ಆಮೇಲೆ ಹೊರಗಡೆ ಸಮಾಜನೂ ಫೇಸ್ ಮಾಡೋದು ಸರ್. ಸ್ಕೂಲು ಕಾಲೇಜಸ್ ಅಂತ ಇರುತ್ತೆ, ಮಕ್ಳುಗಳು ಆಡ್ಕೋತಾರೆ, ಇದು ಮಾಡ್ತಾರೆ. ಬಟ್ ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದ್ದಾರೆ ಅವರಂತೂ. ತಲೆ ಕೆಡಿಸ್ಕೊಳ್ಳೋಲ್ಲ ಅಂಕಲ್. ನಾವು ಹೇಳ್ತಾ ಇರ್ತೀವಿ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಆರಾಮಾಗಿ. ಇಲ್ಲ ಅಂಕಲ್, ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತೀನಿ. ಬಟ್ ಎಲ್ಲೂ ಹೋಗಲ್ಲ, ಯಾರ ಜೊತೆ ಸೇರಲ್ಲ. ಅವ್ರು ಪಾಡಾಯಿತು, ಅವ್ರು ಇದಾಯಿತು, ಮನೇಲಿ ಇರ್ತಾರೆ. ಯಾರು ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದ್ರೆ ಅಕ್ಕನಾಗಲಿ ನಮ್ಮನ್ನ ಏನಕ್ಕೆ ಕರ್ಕೊಂಡೋಗಿ ಅಂತ ಅಷ್ಟೇ. ಅದು ಬಿಟ್ಟರೆ ಯಾರ ಹತ್ರ ಹೋಗಲ್ಲ ಪಾಪ. ಇದನ್ನೆಲ್ಲವೂ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವರು. ಅವ್ರಿಗಂತೂ ನಾವು ನಿಜವಾಗ್ಲೂ ಹೇಳಲೇಬೇಕು. ಅದನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಮೀಡಿಯಾ, ಮತ್ತೊಂದ್ ಕಡೆ ಸಮಾಜ, ಆಗಲ್ಲ ಸರ್. ಸತ್ವ ನಾವೇ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಷ್ಟೋ ಕಡೆ ಮಾತಾಡಿದೀವಿ ಸರ್. ಒಂದು ಹೆಣ್ಣಾಗಿ ಒಬ್ಬರೇ ಸಿಂಗಲ್ ಆಗಿ ನಿಂತ್ಕೊಂಡು ಇದು ಮಾಡೋದಿದೆಯಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಕಣ್ಣಾರೆ ನೋಡ್ತೀವಲ್ಲ, ಯಾರ ಕೈಲೂ ಸಾಧ್ಯ. ಬೇರೆಯವ್ರಾಗಿದೆ ಸರ್, ಯಾವುದೋ ಬಿಟ್ಟ ನನಗೆ ಯಾಕಪ್ಪ ಬೇಕು, ಇದು ಸವಾಸನೇ ಸಾಕು ನಮ್ಮ ಮಟ್ಟಿಗೆ ಹೋಗ್ಬಿಡಿರೋದು. ಇವರಂತೂ ಸರ್ ಇವತ್ತಿಗೂ ಈ ಕ್ಷಣಕ್ಕೂ ಪಾಪ ಬಿಟ್ಕೊಡಲ್ಲ. ಇರಲಿ ಪರವಾಗಿಲ್ಲ, ಇದನ್ನು ಫೇಸ್ ಮಾಡ್ತೀನಿ ಲೈಫಲ್ಲಿ. ಆ ಗಟ್ಟಿತನ ಇದೆಯಲ್ಲ, ಸಿಕ್ಕಾಬಡೆ ಕಷ್ಟಪಡೋದು. ಗಂಡು ಮಕ್ಳುಗಳು ಕೆಲವು ಬರೋಲ್ಲ ಸರ್ ಆ ಗಟ್ಟಿತನ. ಹಂಗೆ ಅವರು ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು. ಡೆವಿಲ್ ಸಿನಿಮಾನ ಎಷ್ಟು ಸರಿ ನೋಡಿದ್ರಿ ನೀವು ಅಂತ? ನಾವು 2 ಸತಿ ನೋಡಿದ್ವಿ ಸರ್. ನಾವು ಅಷ್ಟೇ 2 ಸತಿ. ಒಂದು ಸತಿ ಫಸ್ಟ್ ಡೇ ಫಸ್ಟ್ ಶೋಗೆ ಹೋದ್ವಿ ಅಕ್ಕ ಅವ್ರು ನಾವೆಲ್ಲ. ಇನ್ನೊಂದು ಸತಿ ನಾವು ಸಪ್ರೇಟಾಗಿ ಕೂತ್ಕೊಂಡು ನೋಡಿದ್ವಿ ಸರ್. ಸಿನಿಮಾ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಜನ ಮಿಕ್ಸ್ಡ್ ರಿವ್ಯೂಸ್ ಕೊಟ್ಟರು. ಬಟ್ ಸಿನಿಮಾ ಹಿಟ್ ಆಯ್ತಾ ಇಲ್ಲ ಅನ್ನೋದು ಅದ್ರ ಕಲೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಕಲೆಕ್ಟೆಡ್ ಮೋರ್ ದೆನ್ 80 crores. ನಾನೇ ಆ್ಯಕ್ಚುಯಲ್ ರಿಪೋರ್ಟ್ನ ನಾನೇ ಬರೆದಿದ್ದೆ. ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ಆಲ್ ದ ವೇ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ಕೊಂಬಂದೆ ಸಿನಿಮಾಗೆ. ಯಾಕಂದರೆ ಕಲೆ ಬೇರೆ, ವೈಯಕ್ತಿಕ ವಿಚಾರಗಳು ಬೇರೆ. ಸತ್ಯ ಸತ್ಯ ಸರ್. ಸೊ ಹಂಗಾಗಿ ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಆ ಸಿನಿಮಾಗೆ ಸಪೋರ್ಟ್ ಮಾಡಬೇಕಿತ್ತು, ಮಾಡ್ಕೊಂಬಂದೆ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲೂ ಕೂಡ ತಂದೆ ಮಗನ ಬಾಂಧವ್ಯ ತುಂಬ ಇತ್ತು. ದರ್ಶನ್ ಅವರು ಡ್ಯುಯಲ್ ರೋಲಲ್ಲಿ ಮಾಡಿದ್ರು, ಅದನ್ನು ಇವರೇ ಮಾಡಿದ್ರು ಅಂತ ಕೂಡ ಹೇಳ್ತೀವಿ. ನಿಜ ನಿಜ ನಿಜ. ವಿನೀಶ್ ಅವ್ರು ಮಾಡಿದ್ರು. ವಿನೀಶ್ ಅವರು ಅದು ಕೆಲವೊಂದು ಶಾರ್ಟ್ಸ್ನ ಸರ್ ರಾಜಸ್ಥಾನೆಲ್ಲ ಶೂಟ್ ಮಾಡಿರಲ್ಲ, ಅಲ್ಲ ಆಲ್ರೆಡಿ ಅಣ್ಣ ಪ್ರಿಪೇರ್ ಮಾಡ್ತಾ ಇದ್ರು ವಿನೀಶ್ನ. ಕೆಲವು ಕಡೆ ಎಲ್ಲ ಹೋದಾಗ ಟೆಕ್ನಿಕಲ್ ವೈಸ್ ಕೂರ್ಸೋದಾಗಿರ್ಬೋದು, ಕ್ಯಾಮ್ರಾ ಪಕ್ಕ ಕೂರಿಸಿ ಕಲ್ತ್ಕೋ, ಲೈಟಿಂಗ್ ಕಲ್ತ್ಕೋ, ಇದೆಲ್ಲ ಮಾಡೋದಾಗಿರ್ಬೋದು. ಸೊ ಈ ಕಡೆ ಈ ಸತಿ ಹಾಲಿಡೇಸ್ ಏನೋ ಇತ್ತಂತ ಶೂಟ್ ಹೋದಾಗ. ಸೊ ಪಾಪ ನಾನು ಮಾಡ್ಬಾ ಡೂಪ್ ಮಾಡ್ಬಾ ಅಂದರೆ ಅವರು ಯಾರೋ ನಾವು ಸ್ಟಾರ್ ಮಗ, ಅದೊಂದು ಮಾತ್ರ ನಾವು ಇಷ್ಟಪಡ್ತೀವಿ ಸರ್ ಅಣ್ಣನಲ್ಲಿ. ನಾವು ಸ್ಟಾರ್ ಮಗ ಅದು ಅಪ್ಪ ನಾನೇನು ಕಷ್ಟಪಟ್ಟಿದ್ದೀನೋ ಅಲ್ಲಿಂದನೇ ಬಾ. ಸೇಮ್ ಇದೇ ಮಾತನ್ನ ಮಿಲನಾ ಪ್ರಕಾಶ್ ಅವರು ನನ್ನ ಸಂದರ್ಶನದಲ್ಲಿ ಹೇಳ್ತಾರೆ. ಅಲ್ಲಿಂದನೇ ಬಾ ಅಂತ ಅವ್ರು ಇದು ಮಾಡ್ತಾರೆ. ಅಬ್ಸರ್ವೇಷನ್ ಫಸ್ಟ್ ಬಂದು ನೋಡ್ಕೋ, ಇಲ್ಲೇ ಕೂತ್ಕೋ, ಸೆಟಲ್ಲೇ ಇರಬೇಕು ಅಂತ ತುಂಬಾ ನಿಮಗೆ ಇಲ್ಲ ಯಾರು ದರ್ಶನ್ ಮಗ ಅಂತ ಬಿಲ್ಡಪ್ ಎಲ್ಲ ಬೇಡಪ್ಪ, ನೀನೇನು ಇಲ್ಲ, ಸುಮ್ಮನೆ ಬರಬೇಕು, ನಿಂದು ಏನು ಕೆಲಸ ಇದೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಓಕೆ. ಆಮೇಲೆ ನಾನು ಈಚೆ ಬಂದ್ಮೇಲೆ ನಾನು ನಿಮ್ಮಪ್ಪ ದರ್ಶನ್ ಅಷ್ಟೇ. ಅಲ್ಲಿಗ ನೀನು ಸೆಟ್ಟಿಗೆ ಬಂದ್ಮೇಲೆ ನೀನು ಹಿಂಗುತ್ತೆ ಹಂಗೆ ಬಂದು ಹೋಯ್ತಾ ಇರ್ಬೇಕು ಸುಮ್ಮನೆ. ಅಲ್ಲ, ದರ್ಶನ್ ಅವರು ಅವತ್ತು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಬರಲಿಲ್ಲ. ಅದೇ ಅಲ್ವಾ ಸರ್ ಇವತ್ತು ಕಲಿಸ್ತಾ ಇರೋದು. ಬಂದ್ರು ಅದೇ ಅಲ್ವಾ ಸರ್ ಅವರು ಕಲಿಸ್ತಾ ಇರೋದು. ಬಟ್ ವಿನೀಶು ಅಷ್ಟೇ ಸರ್, ಅದೇ ತಕ್ಕನಂಗೆ ಅದು ಹುಡುಗ ಪಾಪ ಅದೇ ಇದಾಗಿ ಬೆಳೀತಾ ಇರೋದು. ಇನ್ನು ಸಿನಿಮಾದಲ್ಲಿ ಆ ಡ್ಯುಯಲ್ ರೋಲಲ್ಲಿ ಫಸ್ಟ್ ಟೈಮ್ ದರ್ಶನ್ ಅವ್ರು ಯಾವತ್ತೂ ಟ್ರೈ ಮಾಡದೇ ಇರ್ತಕ್ಕಂಥದ್ದು ರೋಲ್ಸ್ನ, ಅದರದೊಂದು ಸ್ಟೈಲು ಮ್ಯಾನರಿಸಮ್ನ ಎಲ್ಲ ಟ್ರೈ ಮಾಡಿದ್ದಾರೆ. ಅಂದರೆ ರೊಟೀನ್ ದರ್ಶನ್ ಅವ್ರನ್ನ ಬಿಟ್ಟು ನಾವು ಹೊಸ ರೂಪದ ದರ್ಶನ್ ಅವ್ರನ್ನ ಕಂಡ್ವಿ ನಾವು. ಹೌದು ಹೌದು ಹೌದು. ಅಂದರೆ ನನಗೆ
ಆ 2 ಪಾತ್ರದಲ್ಲಿ ನಮ್ಮ ಕೃಷ್ಣನ ಪಾತ್ರ ನಮ್ಗೆ ಇಷ್ಟ ಆಯಿತು. ಅದೇ ಅಷ್ಟು ವುಮೆನೈಸರ್ ನಾವು ಯಾವತ್ತೂ ನೋಡಿಲ್ವಲ್ಲ ಸರ್ ಅದನ್ನ. ಸೊ ಅದಕ್ಕೆ ನಾನು ಅದೊಂಥರ ನೆಗೆಟಿವ್ ಶೇಡ್ ಅನ್ಸ್ಬಿಡು ನಮ್ಗೆ ಸಿಕ್ಕಾಬಿಟ್ಟೆ. ಬಟ್ ಇಷ್ಟ ಆಯ್ತು, ನೀವು ಹೇಳ್ದಂಗೆ ಅದು ಔಟ್ ಆಫ್ ದಿ ಬಾಕ್ಸ್. ಅಣ್ಣ ಯಾವತ್ತೂ ಮಾಡಿಲ್ದಿರೋ ಕ್ಯಾರೆಕ್ಟರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅದು. ಈ ದರ್ಶನ್ ಅವರು ಈ ಹಿಂದೆ ಪೊಲೀಸ್ ಕಾಪ್ ರೋಲ್ಗಳು ತುಂಬ ಮಾಡಿದ್ದಾರೆ. ಸೊ ಐರಾವತ ಸಿನಿಮಾದಲ್ಲಿ ನೋಡಿದಾಗ ಪರ್ಫೆಕ್ಟ್ ಪೊಲೀಸ್ ಕಾಪ್ ಅಂತ ಅನಿಸುತ್ತೆ. ಈಗ ನಿಮ್ಮನ್ನು ನೋಡಿದಾಗ ಅದೇ ಸೇಮ್ ಪರ್ಸ್ನಾಲಿಟಿ. ಸೊ ಅವ್ರ ರೋಲ್ಗಳನ್ನ ನೀವೇನಾದರೂ ಅಬ್ಸರ್ವ್ ಮಾಡಿದ್ದುಂಟಾ ಅಂತ? ಇಲ್ಲ ಸರ್, ಇಲ್ಲ. ಈ ಪಾತ್ರಗಳಿಗೆ ನಾನು ಯಾವುದು ಇನ್ಫ್ಲೂಯೆನ್ಸ್ ಆಗಿ ಇನ್ನೊಂದಾಗಿ ಮಾಡಿಲ್ಲ ಸರ್. ನಮ್ಮ ಡೈರೆಕ್ಟರ್ ಕತೆ ಹೇಳ್ಬೇಕಾದ್ರೆ ನನಗೆ ಹೇಳಿ ಸರ್, ನಮ್ಗೆ ಇದೇ ಥರ ಮಾಡೋಣ, ಈ ಥರ ಯೂತ್ಫುಲ್ಲಾಗಿ ಯಾವ ಥರ ಹೋಗ್ಬೇಕಾದ್ರೆ ಸರಿ ಆಯಿತು ಸರ್ ಹಂಗೆ ಮಾಡೋಣ ಅಂತ. ಯಾವುದೇ ರೀತಿ ಇನ್ನೊಂದು ಪಾತ್ರ ನೋಡಿ ಇನ್ಫ್ಲೂಯೆನ್ಸ್ ಮಾಡೋದು ಆ ಥರ ನಮ್ದು ಏನು ನಾನು ಮಾಡಬೇಕು ಅದನ್ನ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಎಷ್ಟು ವೇರಿಯೇಷನ್ಸ್ ಇರುತ್ತೆ? ಸರ್ 4 to 5 ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ. ಅದು ನಮ್ಮ ಅರ್ಜುನ್ ಮಾಸ್ಟ್ರು ಮತ್ತು ಡಿಫ್ರೆಂಟ್ ಆನಿ ಮಾಸ್ಟ್ರು, ರವಿವರ್ಮ ಮಾಸ್ಟ್ರು 3 ಜನ ಸೇರಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಡಿದ್ರು ಸರ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ಕಥೆಯಲ್ಲಿ ಕಂಟೆಂಟ್ ಆ ಥರ ಇರೋದ್ರಿಂದ ಆ ಕಂಟೆಂಟ್ ತಕ್ಕಂಗೆ ರವಿವರ್ಮ ಮಾಸ್ಟ್ರು ಅಂತ ಅರ್ಜುನ್ ಮಾಸ್ಟ್ರು ಅಂತೂ ಎಕ್ಸ್ಟ್ರಾರ್ನರಿ ಫೈಟ್ಸ್ ಮಾಡ್ಕೊಡಿದ್ರು. ಸಂಜನಾ ಅವರೇ ತುಂಬ ಹೊತ್ತಾಯ್ತು ಮಾತಾಡಿಸಿ. ಅವ್ರಿಗೆ ಅದೇ ಖುಷಿ ಸರ್, ಅವ್ರಿಗೆ ಅದೇ ಖುಷಿ. ಮಾತಾಡ್ಬಿಟ್ಟು ದಯವಿಟ್ಟು ಧನ್ಯವಾದಗಳು ಅಂದ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಂತ. ಸಿನಿಮಾದಲ್ಲಿ ಬಿಟ್ವೀನ್ ಶೂಟಿಂಗ್ ಡೇಸಲ್ಲಿ ನಿಮ್ಗೆ ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಅಥವಾ ಮೆಮೊರೀಸ್ ಏನಾದರೂ ಇರೋದಾದ್ರೆ? ನನ್ನ ಬರ್ತ್ಡೇ ಸರ್, ನನಗೆ ಯಾವಾಗಲೂ ನನ್ನ ಬರ್ತ್ಡೇ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ನನ್ನ ಬರ್ತ್ಡೇ ಫಸ್ಟ್ ಟೈಮ್ ಒಂದು ಸೆಟ್ಟಲ್ಲಿ ಸೆಲೆಬ್ರೇಟ್ ಆಗಿದೆ ಅಂದರೆ ಹಯಗ್ರೀವ ಸೆಟ್ಟಲ್ಲಿ. ಸೊ ದ್ಯಾಟ್ ಇಸ್ ವೆರಿ ಒನ್ ಆಫ್ ಮೈ ಫೇವ್ರೆಟ್ ಮೂಮೆಂಟ್ಸ್ ಅಂತ. ಎವ್ರಿ ಇಯರ್ ನಾನು ವರ್ಕ್ ಮಾಡಬೇಕು ಬರ್ಡೇ ದಿನ ಅಂತ ವಿಶ್ ಮಾಡ್ತಾ ಇದ್ದೆ. ಎವ್ರಿ ಇಯರ್ ಮಾರ್ಚ್ ಟೈಮಲ್ಲಿ ಬರುತ್ತೆ. ಸೊ ಹಾಲಿಡೇಸ್ ಇರೋದು, ಇಲ್ಲ ಶೂಟಿಂಗಲ್ಲೂ ರಜಾ ಬ್ರೇಕ್ ಇರೋದು. ಸೊ ಫಸ್ಟ್ ಟೈಮ್ ನಾನು ವರ್ಕ್ ಮಾಡಿದೆ ಆ್ಯಂಡ್ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ದಟ್ ವಾಸ್ ಸಮಥಿಂಗ್ ವೆರಿ ಮೆಮೊರೇಬಲ್. ಸೂಪರ್. ನೀವು ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಭೇಟಿ ಆಗಿದ್ರಾ ವೈಯಕ್ತಿಕವಾಗಿ? ಸರ್ ರಾಯಲ್ ಟೈಮಲ್ಲಿ ದಿನಕರ್ ಸರ್ ಡೈರೆಕ್ಷನ್ ಅಲ್ವಾ, ಸೊ ಒಂದು ಪ್ರೀಮಿಯರ್ ದರ್ಶನ್ ಸರ್ ಫ್ಯಾಮಿಲಿಗಂತ ಅರೇಂಜ್ ಮಾಡಿದರು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಅಂದರೆ ಅಫ್ಕೋರ್ಸ್ ಮಾತಾಡ್ಲಿಕ್ಕೆ ತುಂಬ ಮಾತಾಡೋಕ್ಕೆ ಪರಿಚಯ ಇಲ್ಲ ಆ್ಯಂಡ್ ಭಯ ಕೂಡ ಅಲ್ವಾ. ಸೊ ಹಾಯ್ ಸರ್ ಅಂತ ಹೇಳಿದೆ, ಸಿನಿಮಾ ಮುಗಿಯುವಾಗ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್ ಅಷ್ಟೇ ಮಾತಾಡೋಕ್ಕಾಗಿದ್ದು. ಬಟ್ ಯಾ, ಧನ್ವೀರ್ ಅವ್ರಿಗೆ ಯಾವತ್ತಾದರೂ ಹೇಳಿದ್ದೀರಾ ಸೆಟ್ಟಲ್ಲಿ ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಒಂದ್ಸರಿ ಫ್ರೀಯಾಗಿ ಮಾಡಿಸಿ ಅಂತ ಏನಾದ್ರು? ಯಾವತ್ತು ಹೇಳಿದ್ರು? ಹೌದು, ಹೌದು. ದಿನಕರ್ ಸರ್ ನಿಮಗೆ ಇಲ್ಲ ಕೇಳಿರಲಿಲ್ಲ. ಹಾಂ ದಿನಕರ್ ಸರಿಗೆ ಕೇಳಿದ್ದೆ, ಹೌದು. ಸೊ ಧನ್ವೀರ್ ಅವ್ರನ್ನ ನಾನು ಕೇಳಿರಲಿಲ್ಲ. ಆ್ಯಂಡ್ ಪ್ರೀಮಿಯರ್ ಆಫ್ಕೋರ್ಸ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಐ ವಾಸ್ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಅಂದರೆ ತುಂಬ ಕೇಳಿರ್ತೀವಿ ಅಷ್ಟೇ ಅಲ್ವಾ, ಬಟ್ ಎಲ್ಲೂ ಸರ್ನ ನಾನು ಇವೆಂಟ್ಸ್ ಕಡಿಮೆ ಹೋಗೋದು ಆ್ಯಂಡ್ ಸರ್ನ ಕೂಡ ತುಂಬ ಇವೆಂಟ್ಸಲ್ಲಿ ನಾವು ನೋಡೋಲ್ಲ, ಅಂದರೆ ಅವಾರ್ಡ್ ಶೋಸ್ ಆ ಥರ ಎಲ್ಲದು. ಸೊ ಎಲ್ಲೂ ಮೀಟ್ ಮಾಡೋಕ್ಕೆ ನನಗೆ ಸಿಕ್ಕಿರಲಿಲ್ಲ. ಸೊ ಫಸ್ಟ್ ಟೈಮ್ ಅವ್ರನ್ನ ಪ್ರೀಮಿಯರ್ ಶೋಲ್ಲೇ ನೋಡಿದ್ದು ನಾನು. ಸೂಪರ್. ಇದೇ 21st ಈವ್ನಿಂಗ್ ಮಂಡ್ಯದಲ್ಲಿ, ಸಕ್ಕರೆ ನಾಡು ಮಂಡ್ಯದಲ್ಲಿ ಹಯಗ್ರೀವ ಟ್ರೈಲರ್ ಲಾಂಚ್ ಇವೆಂಟ್ ಆಗ್ತಾ ಇದೆ. ಅಗೈನ್ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತು ವಿನೀಶ್ ದರ್ಶನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಅವತ್ತು ಕೂಡ ರಾಯಲ್ಗೆ ವಿಜಯಲಕ್ಷ್ಮಿ ಮ್ಯಾಮ್ ಅವ್ರು ಬಂದಿದ್ದರು. ಸೊ ಅವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಅವರು. ಆ್ಯಂಡ್ ಇವತ್ತು ಕೂಡ ಹಯಗ್ರೀವಾಗಿ ಬಂದು ಬ್ಲೆಸ್ ಮಾಡ್ತಾಯಿದ್ರು. ಸೊ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಮಂಡ್ಯಕ್ಕೆ ಬರ್ತಾಯಿದ್ವಿ 21ನೇ ತಾರೀಕು. ಮಂಡ್ಯದ ಜನ ಐ ಥಿಂಕ್ ಸಿನಿಮಾಗೆ ಒಂದು ಎಕ್ಸ್ಟ್ರಾ ಲೆವೆಲಲ್ಲಿ ಲವ್ ಕೊಡ್ತಾರೆ ಆ್ಯಕ್ಟರ್ಸ್ ಅಂದರೆ ಆ್ಯಂಡ್ ಸಿನಿಮಾಗಳಿಗೆ. ಸೊ ಅವ್ರ ಜೊತೆ ನಾವು ನಮ್ಮ ಪ್ರೀ ರಿಲೀಸ್ ಇವೆಂಟ್ ಮಾಡ್ಕೋತಿರೋದು ಐ ಥಿಂಕ್ ವೆರಿ ವೆರಿ ಹ್ಯಾಪಿ. ಸೂಪರ್. ಧನ್ವೀರ್ ಅವರೇ, ಟ್ರೈಲರ್ ಲಾಂಚ್ ಇವೆಂಟ್ ಬಗ್ಗೆ ಮಾತಾಡೋದಾದರೆ, ಯಾಕಂದರೆ ಮಂಡ್ಯ ತುಂಬ ಸ್ಪೆಷಲ್. ದರ್ಶನ್ ಅವ್ರಿಗಾಗಲಿ ನಿಮ್ಗಾಗಲಿ ಎಲ್ಲನೂ ಮಂಡ್ಯ ಅಂತಂದ್ರೆ ಒಂಥರ ಇಲ್ಲ ಸರ್, ಅಲ್ಲಿ ನಾನು ಮನೆ ಥರ ಫೀಲ್ ಮಾಡೋ ಒಂದು ಲೊಕೇಶನ್, ಜನ. ಅಲ್ಲಿ ನನ್ನ ಸಿನಿಮಾದ ಯಾವುದೇ ರೀತಿ ಕಾರ್ಯಕ್ರಮ ಇದುವರೆಗೂ ಮಾಡಿರಲಿಲ್ಲ. ಸೊ ಈ ಸಲ ಇದು ಮಾಡಿದಾಗ ಚಾಮರಾಜನಗರ ಮಾಡೋ ಸಾಂಗ್ನ ಅಲ್ಲೂ ಮಾಡಿಲ್ಲ ಸರ್. ಸೊ ಅಲ್ಲೊಂದು ಮಾಡಿದ್ವಿ. ಸೊ ನೆಕ್ಸ್ಟಲ್ಲಿ ಮಾಡುವಂಥ ಪ್ಲ್ಯಾನ್ ಆಗಿದಾಗ ಮಂಡ್ಯಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಸರಿ ಆಯ್ತು ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ 21ನೇ ತಾರೀಕು ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಅದೇ ಅಕ್ಕನ ವಿನೀಶ್ ಅವ್ರನ್ನ ಕೇಳಿ ಒಂಚೂರು ಕನ್ವಿನ್ಸ್ ಮಾಡಿ ಪಾಪ ಸಿಚುವೇಶನ್ನ ನಾವು ಕೇಳೋ ತಪ್ಪಾಗುತ್ತೆ ಸರ್. ಈ ಟೈಮಲ್ಲಿ ನಾನು ಯಾವತ್ತೂ ಕೇಳಿಲ್ಲ, ಇಷ್ಟು ದಿನದಲ್ಲೂ ಸರ್ ನಾನು ಅಣ್ಣನ ಬನ್ನಿ ಅಂತ ನಾನು ಕರೆದಿಲ್ಲ. ಅವರಷ್ಟು ಅವರೇನೇನೆ ಏನಪ್ಪ ಇಲ್ಲಪ್ಪ ಟೈಮ್ ಹೇಳಪ್ಪ ಯಾವಾಗ ಬರಬಾರ್ದೇನಪ್ಪ ನಾವು ಅವರೇ ಹೇಳ್ತಾರೆ ಹೊರತು ನಾನಂತೂ ಯಾವತ್ತೂ ಇದುವರೆಗೂ ಅಣ್ಣನ ಕರೆದಿಲ್ಲ. ಬನ್ನಿ ಅಣ್ಣ ಹಿಂಗೆ ಇದು ಮಾಡಿಕೊಡಿ ಅಂತ ಅವರಷ್ಟು ಅವರೇ ಪಾಪ ಪ್ರೀತಿಯಿಂದ ಕೇಳಿದಾಗೆ ನಾನು ಇದು ಮಾಡಿರೋದು. ಸೊ ಇವಾಗ ಅದನ್ನು ಅಕ್ಕನಿಗೆ ನಾನು ಮಾತಾಡಿ ಕೇಳಿಬಿಟ್ಟು ಪ್ಲ್ಯಾನ್ ಮಾಡ್ತೀವಿ ಸರ್. ಸೂಪರ್ ಸೂಪರ್. ನನ್ನ ಓಪನಿಂಗಲ್ಲೇ ಒಂದು ಮಾತಂದೆ, ನಿಮ್ಮ ಫ್ಯಾನ್ಸ್ ಎಷ್ಟು ಜನ ಇದ್ದಾರೋ ಅಥವಾ ಕನ್ನಡ ಚಿತ್ರಪ್ರೇಮಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಾತ್ರ ಹಯಗ್ರೀವ ನೋಡಲ್ಲ. ಬಹುತೇಕ ದರ್ಶನ್ ಅವರ ಅಭಿಮಾನಿಗಳೆಲ್ಲನೂ ಈ ಸಿನಿಮಾ ನೋಡ್ತಾರೆ ಅಂತ. ನೀವೇನೇ ಒಂದು ಟೀಸರ್ ಹಾಕಿದಾಗ ಅಥವಾ ಒಂದು ಪೋಸ್ಟ್ ಹಾಕಿದಾಗ ತುಂಬ ಜನ ಆರ್ಗ್ಯಾನಿಕಾಗಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಹೇಳೋದು? ಇಲ್ಲ ಸರ್, ಅವ್ರು ಮಾತ್ರ ಸರ್ ನಿಜವಾಗ್ಲೂ ಅಣ್ಣನ ಎಷ್ಟು ಪ್ರೀತಿ ಮಾಡ್ತಾರೋ ಅಣ್ಣನ ಸೆಲೆಬ್ರಿಟೀಸು ಅಷ್ಟೇ ಪ್ರೀತಿನ ನಮ್ಮ ಪಿಕ್ಚರ್ಗಳು ಬಂದಾಗ ಈ ವಾಮನ ಟೈಮಿಂದ ಹೇಳ್ಬೋದು ಸರ್, ಅದೇ ರೀತಿ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ಸೊ ಅವತ್ತೂ ಚಿರಋಣಿ ಆಗುತ್ತೆ ಸರ್ ಅವ್ರ ಮಾತ್ರ. ವಾಟ್ ನೆಕ್ಸ್ಟ್ ಪ್ಲಾನ್ಸ್ ಅಂತ? ಈಗ ಹಯಗ್ರೀವ ಸಿನಿಮಾದ ನಂತರ ಧನ್ವೀರ್ ಅವ್ರಿಗೆ ಲೈನಪ್ ಆಗಿರ್ತಕ್ಕಂಥ ಸಿನಿಮಾ ಇಲ್ಲ ಸರ್, ಒಂದಷ್ಟು ಕಥೆಗಳು ಕೇಳಿದ್ದೀನಿ ಸರ್. ಸೊ ಇದೆಲ್ಲ ರಿಲೀಸ್ ಆಗಿ
ಸ್ವಲ್ಪ ಕೆಲವೆಲ್ಲ ಇದೆಲ್ಲ ಅದೆಲ್ಲ ಮುಗಿದ ಮೇಲೆ ನೀಟಾಗಿ ಫ್ರೆಶ್ ಮೈಂಡಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಕಾಯ್ದೆ ಅಷ್ಟು ಕತೆ ಎಲ್ಲ ಲಾಕ್ ಮಾಡಿದ್ದೀನಿ. ಸೊ ವೇಟಿಂಗ್ ಸರ್. ಈಗ ಸದ್ಯಕ್ಕೆ ಮೆಂಟಲಿ ಫ್ರೀ ಆಗಬೇಕು, ಆಮೇಲೆ ಕಮಿಟ್ ಆಗೋಣ ಅಂತಿದ್ದೀರಾ? ಹೌದು ಹೌದು ಹೌದು. ಇದೆಲ್ಲ ಮುಗಿಸಿ ನೀಟಾಗಿ ಒಂದು ಫ್ರೆಶ್ ಮೈಂಡಲ್ಲಿ ಸ್ಟಾರ್ಟ್ ಮಾಡೋಣ. ಯಾವ ಜಾನ್ರ್ ಸಿನಿಮಾಗಳನ್ನ ಟ್ರೈ ಮಾಡಬೇಕು ಅನಿಸಿದೆ ನಿಮ್ಗೆ? ಸರ್ ನಾನು ಇಂಥ ಪರ್ಟಿಕ್ಯುಲರ್ ಜಾನರ್ಗೆ ಫಿಕ್ಸ್ ಆಗಬೇಕು ಅಂತೆಲ್ಲ. ಸೊ ಅದಕ್ಕೆ ನಾನು ಪ್ರತಿಯೊಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ಕೊಂಡ್ಬಿಡ್ತಾ ಇರೋದು ಸರ್. ನಾನು ಪ್ರತಿ ಪಾತ್ರಗಳು ಮಾಡೋಕ್ಕೂ ತುಂಬ ಇಷ್ಟ. ನಮ್ಮದು ಒಂದು ಗ್ರಾಫ್ ಒಂದು ಹಿಂದೆ ತಿರುಗಿ ನೋಡಿದಾಗ ಸರ್ ನಾನು ಎಲ್ಲ ಪಾತ್ರಗಳು ಮಾಡಿದ್ದೀನಿ ಇರಬೇಕು. ಒಂದೇ ರೀತಿ ಇಲ್ಲ ಈ ಫಿಲಮಲ್ಲೂ 5 ಫೈಟ್ ಐತೆ, ಈ ಫಿಲಮಲ್ಲಿ 6 ಫೈಟ್ ಐತೆ, ಹಂಗಿರಬಾರ್ದು. ಪ್ರತಿಯೊಂದು ಸಿನಿಮಾ ನೋಡಿದಾಗ ನೋಡೋಣ ನಾನು ಈ ಪಾತ್ರನೂ ಮಾಡಿದ್ದೀನಿ. ಸೊ ಸಮ್ವೇರ್ ಎಲ್ಲರಿಗೂ ನಾವು ಕನೆಕ್ಟ್ ಆಗ್ತೀವಿ ಸರ್ ಮಾಡ್ತಾ ಹೋದಾಗ. ಒಂದೇ ಇದಕ್ಕೆ ನಾವು ಜನಕ್ಕೆ ಫಿಕ್ಸ್ ಆಗಿಬಿಟ್ರೆ ಅದು ಕಷ್ಟ ಆಗಿಬಿಡುತ್ತೆ. ಎಲ್ಲ ಬರೋರು ಅದೇ ಥರ ತರ್ತಾರೆ ನಮ್ಗೆ. ನೆಕ್ಸ್ಟು ಮಾಸು, ಫೈಟು, ಇಲ್ಲ ಸಾಂಗು, ಇಲ್ಲ ಅದು ಇದು ಮರ್ಡ್ರು, ಚಾಕು, ಚೂರಿ, ಇದು ಬ್ಲಡ್, ಇಷ್ಟೇ. ಇದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಫ್ಯಾಮಿಲಿ, ಅದು ಬಿಟ್ಟು ಸಮಥಿಂಗ್ ಡಿಫ್ರೆಂಟ್ ಏನೂ ಬರಲ್ಲ ಸರ್. ವೆರಿ ಟ್ರೂ. ಸಂಜನಾ ಅವರೇ, ನಿಮ್ಮದು ನೆಕ್ಸ್ಟ್ ಮುದೋಳಿದೆ ಅನಿಸುತ್ತೆ, ಅದು ಬಿಟ್ಟು ಲೈನಪ್ಪಲ್ಲಿ ರೆಡಿ ಇದೆ. ಆ್ಯಂಡ್ ಬೇಲ್ ಶೂಟ್ ನಡೀತಾ ಆಲ್ಮೋಸ್ಟ್ ಲಾಸ್ಟ್ ಸ್ಕೆಡ್ಯೂಲ್ ಬಾಕಿ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ 2 ಕಂಪ್ಲೀಟ್ ಆಗಿದೆ. ಈ ಇಯರೇ 2 ಪ್ರಾಬಬ್ಲಿ ರಿಲೀಸ್ ಆಗುತ್ತೆ. ಯಾವಾಗ ಅದನ್ನು ಕೇಳಿದಾಗ ಅವ್ರ ಬಾಯಲ್ಲಿ ಸರ್ ಪಿಕ್ಚರ್ಸ್ನ ಕೊಟ್ಬಿಡವ ಫೆಸ್ಟಿವಲ್ ಕರ್ಕೊಂಡು ರೀಸೆಂಟಾಗಿ ಟಾಲಿವುಡ್ಗೂ ಹೋಗಿ ಬಂದ್ರಿ ನೀವು? ಅಂದ್ರೆ ಶೂಟ್ ನಡೀತದೆ ಸರ್, ಇನ್ನು ಅದನ್ನು ಅಲ್ಲೂ ಮಾಡ್ತಿದ್ದೀರಾ? ಹೌದು. ಸೂಪರ್. ಅದು ಇನ್ನು ಯಾವಾಗ ಅಂತ ಐಡಿಯಾ ಇಲ್ಲ, ಇನ್ನು ಸ್ವಲ್ಪ ಇದೆ, ಪೋರ್ಷನ್ಸ್ ಬಾಕಿ ಇದೆ. ನಿಮಗೆ ಸಿನಿಮಾ ಕಂಫರ್ಟಬಲ್, ವೆಬ್ ಸೀರೀಸ್ ಕಂಫರ್ಟಬಲ್ ಅನ್ಸುತ್ತಾ? ಅಂದರೆ ಶೂಟಿಂಗ್ ವೈಸ್ ಎರಡೂ ಸೇಮ್. ಆಡಿಯನ್ಸ್ ಅಂದರೆ ನನಗೆ ಥಿಯೇಟರ್ಸ್ನ ಪರ್ಸ್ನಲಿ ಆಡಿಯನ್ಸ್ ಆಗಿ ನನಗೆ ಥಿಯೇಟರ್ ಫೀಲಿಂಗ್ ತುಂಬ ಇಷ್ಟ. ಬಟ್ ಶೂಟ್ ಮಾಡೋಕ್ಕೆ ಐ ಎಂಜಾಯ್ ಬೋತ್. ನಾನು ಹನಿಮೂನ್ ಮಾಡುವಾಗಲೂ ವೆಬ್ ಸೀರೀಸ್ ಮಾಡುವಾಗಲೂ ತುಂಬ ಆಲ್ಮೋಸ್ಟ್ ದ ಸೇಮ್ ಎನ್ವೈರನ್ಮೆಂಟ್ ಸರ್. ಬರೀ ರಿಲೀಸ್ ಆಗೋ ಪ್ಲ್ಯಾಟ್ಫಾರ್ಮ್ ಡಿಫ್ರೆಂಟ್ ಅಷ್ಟೇ. ಬಟ್ ಅದು ರಿಲೀಸ್ ಆದಾಗಲೂ ಸಿಕ್ಕಾಪಟ್ಟೆ ಅಕ್ಸೆಪ್ಟೆನ್ಸ್ ಇತ್ತು ಜನರಿಂದ. ಆ್ಯಂಡ್ ತೆಲುಗು ರಿಲೀಸ್ ಆಯಿತು, ತುಂಬ ರೆಕಗ್ನಿಷನ್ ಸಿಕ್ತು ನನಗೆ ಆ ವೆಬ್ ಸೀರೀಸಿಂದ. ಸೊ ಎರಡು. ರೀಸೆಂಟಾಗಿ ಜೈದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನು 1 ತಿಂಗಳಲ್ಲಿ ದರ್ಶನ್ ಅವರು ಪ್ರಾಪರ್ ಬೇಲ್ ತೊಗೊಂಡು ಹೊರಗಡೆ ಬರ್ತಾರೆ ಅಂತ. ಜನವರಿಯಲ್ಲಿ ಬಂದುಬಿಡ್ತಾರೆ ಅಂದರು, ಬರಲಿಲ್ಲ. ರವಿಚಂದ್ರನ್ ಸರ್ ರೀಸೆಂಟಾಗಿ ಒಂದು ವೇದಿಕೆಯಲ್ಲಿ ಇನ್ನೊಂದು 2 ತಿಂಗಳಲ್ಲಿ ಬಂದುಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಟೆಕ್ನಿಕಲಿ ಅದು ಎಷ್ಟು ಪಾಸಿಬಿಲಿಟಿ ಇದೆ ಅಂತ ನಾನು ಈ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ TRPಗೋಸ್ಕರ ಮತ್ತೊಂದಕ್ಕೂ ಅಲ್ಲ, ಅವ್ರು ಹೊರಗಡೆ ಬರಬೇಕು ಅಂತ ಅವರ ಅಸಂಖ್ಯಾತ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ನಮ್ಮಲ್ಲಿ ಇರೋದೇ 4-5 ಜನ ಸ್ಟಾರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಚಿತ್ರರಂಗ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಅವರ ಅನುಪಸ್ಥಿತಿಯನ್ನು ಫೀಲ್ ಮಾಡ್ತಾ ಇದೆ. ಒಬ್ಬ ದೊಡ್ಡ ಸ್ಟಾರ್ ಬಂದು ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಸಾವಿರಾರು ಜನ ಟೆಕ್ನಿಷಿಯನ್ಸ್ಗೆ ಊಟ ಸಿಗುತ್ತೆ. ಸೊ ಅವರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ ಸರ್? ಅದೇ ಈಗ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಸರ್. ಸೊ ಅದೇ ಆದ ಕಾನೂನಾತ್ಮಕ ರೀತಿ ಹೋರಾಟಗಳಿರುತ್ತೆ. ನೀವು ಹೇಳಿದ್ರೆ ಮೊದಲನೇ ಹೆಸರು ಯಾರೋ ಹಿಂಗೆ ಹೇಳಿದ್ರು ಅಂತ ಅವ್ರು ಕುತ್ಕೊಂಡು ಹೇಳೋಷ್ಟು ಸುಲಭ ಆಗಿದ್ರೆ ಸರ್, ಯಾಕೆ ಸರ್ ಎಲ್ಲರೂ ಇವತ್ತು JC ಅನ್ನೋದೊಂದು ಇರ್ತಿತ್ತು, ಕಾನೂನು ಅನ್ನೋದು ಯಾಕಿರಬೇಕಿತ್ತು? ಏನೋ ಕುತ್ಕೊಂಡು TV ಮುಂದೆ ಮಾತಾಡಬೇಕು ಅಂತ ಬಡ ಅಂತ ಅಂದ್ಬಿಡೋಲ್ಲ. ಇಲ್ಲಿ ಇರುತ್ತೆ ಸರ್, ಏನೋ ಅದೇ ಆದ ಪಾಡುಗಳಿರ್ತವೆ, ಕಷ್ಟಗಳಿರ್ತವೆ. ಅದನ್ನು ಬಂದು ನೋಡಿದ್ರೆ ಅಲ್ವ ಸರ್ ಮಾತಾಡೋಕ್ಕೆ ಸಾಧ್ಯ. ಸುಮ್ಮನೆ ಕೆಲವು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಸರ್ ಯಾರ್ಯಾರು ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದು ಕುತ್ಕೊಂಡು ಮಾತಾಡಬೇಕು. ಏನೋ ಬಗ್ಗೆ ಮಾತಾಡ್ಬಿಡಿ ಸರ್, ನನಗೆ TRP ಬಂದ್ಬಿಡುತ್ತೆ, TRP ಬೇರೆಯವ್ರು ಬರೋಲ್ಲ, ಅವ್ರವ್ರು ಅವ್ರು ಮಾಡ್ಕೋತಾರೆ. ಅದು ಗೊತ್ತಿರೋದು ಸರ್. ಈಗ ನೋಡಿ ಸೀನಿಯರ್ ಆರ್ಟಿಸ್ಟು ರವಿ ಸರ್ ಏನಂತ ಹೇಳಿದ್ರು, ಅವರು ಬರ್ಬೋದೇನೋ ಬಿಡೋಣ ನೋಡೋಣ ಒಂದು 2 ತಿಂಗಳು, ಅದು ಬೇರೆ ಆಗ್ಲಪ್ಪ ಒಳ್ಳೇದಾಗಲಿ ಅನ್ನೋ ಥರ ಬಂದ್ಬಿಡ್ತಾರೆ, ಆಗ್ಬಿಡುತ್ತೆ ಅಂತ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡಿ ಅಂದರೆ ಏನು ಒಳಗಡೆ ಕರೆದು ಮಾತಾಡ್ಸಿದ್ರಂತ ಅಲ್ವಾ ಸರ್? ತಪ್ಪಾಗುತ್ತೆ ಅದು ಕೊಡೋ ಒಂದೊಂದು ಸ್ಟೇಟ್ಮೆಂಟು. ಇಲ್ಲಿಗೆ ಕಾನೂನಾತ್ಮಕವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದು ಸುಮ್ಮನೆ ಬಾಯ್ ಐತೆ ಅಂದ್ಬಿಟ್ಟು ಏನೋ ಒಂದು ಇದಿದೆ ಅಂದ್ಬಿಟ್ಟು ಕುತ್ಕೊಂಡು ಮಾತಾಡ್ತಾರೆ, ಅವರೇ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡ್ಬಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಡಿಲೇ ಮಾಡ್ಬೋದು. ಖಂಡಿತ ಯಾರು ಏನು ಎತ್ತ ಅದು ಬೇರೆ ಥರ ಹೋಗುತ್ತೆ ಸರ್ ಒಳಗಡೆ. ಅದು ಇವ್ರು ಗೊತ್ತಾಗಲ್ಲ, ಕುತ್ಕೊಂಡು ಸುಮ್ಮನೆ ಏನೋ 2 ಬಾಬಾ ಅಂದ್ಬಿಟ್ಟು ಓಡ್ಬಿಡ್ತಾರೆ. ಅದು ಗೊತ್ತಾಗುತ್ತೆ ಒಳಗಡೆ ಹೋರಾಟ ಮಾಡೋದು ಏನಿರುತ್ತೆ ಅಂತ ಪಾಪ. ನಾನು ಟೆಕ್ನಿಕಲಿ ಸ್ವಲ್ಪ ಅದನ್ನು ಒಳಹೊಕ್ಕಿ ನೋಡಿದಾಗ 272 ವಿಟ್ನೆಸಸ್ ಇರೋದು ಟೋಟಲ್ ವಿಟ್ನೆಸಸ್ ಲಿಸ್ಟ್ ನೋಡಿದಾಗ ಇಲ್ಲಿವರೆಗೂ 2 ವಿಟ್ನೆಸಸ್ಸು ವಿಚಾರಣೆ ಆಗಿರ್ತಕ್ಕಂಥದ್ದು. 2 ವಿಟ್ನೆಸಸ್ ವಿಚಾರಣೆ ಆಗೋದಕ್ಕೆ ಮೋರ್ ದೆನ್ 1 ತಿಂಗಳು ತಗೊಂಡಿದೆ ಅಂತಂದಾಗ ಕೋರ್ಟು 270 ವಿಟ್ನೆಸಸ್ನ ನೀಟಾಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ವಿಚಾರಣೆ ಮಾಡೋದಕ್ಕೆ ಇನ್ನು ಎಷ್ಟು ದಿನ ಹಿಡಿಬೋದು ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಹಾಗಾಗಿ ಈ ಥರದ ಸ್ಟೇಟ್ಮೆಂಟ್ಸು ಅದು ಖಂಡಿತ ಎಫೆಕ್ಟ್ ಆಗಿದೆ ಸರ್. AC ಕಾರಲ್ಲಿ ಓಡಾಡಿಕೊಂಡು ಪ್ರತಿದಿನ ಶೂಟಿಂಗು ಡಬ್ಬಿಂಗು ಅಂತ ಮಾಡಿಕೊಂಡು ಹಿಂದ್ಗಡೆ ಒಂದಷ್ಟು ಜನ ಅವ್ರನ್ನ ಪ್ರೀತಿಸೋ ಹೃದಯಗಳು ಅವ್ರ ಜೊತೆ ಇದ್ದುಕೊಂಡು ಎಲ್ಲೇ ಹೋದರೂ ಡಿ ಬಾಸ್ ಅಂತ ಜೈಕಾರ ಹಾಕುವಂಥ ಅಸಂಖ್ಯಾತ ಅಭಿಮಾನಿಗಳು ಇದ್ಕೊಂಡು ಮುದ್ದಾದ ಮಗ ಪತ್ನಿ ಎಲ್ಲ ಇದ್ಕೊಂಡು
ಇವೆಲ್ಲವುದರಿಂದ ದೂರ ಉಳಿದು ಒಂದು 4 ಗೋಡೆ ಮಧ್ಯೆ ಇರೋದಿದೆಯಲ್ಲ, ಅದು ತುಂಬ ಕಷ್ಟಕರ ಕೆಲಸ. ಸೊ ನೀವು ಅವ್ರನ್ನ ಆ ಥರ ನೋಡೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯಿತು ಅಂತ? ಈಗಲೂ ತುಂಬಾ ಕಷ್ಟ ಆಗುತ್ತೆ ಸರ್. ನಾವು ಯಾವತ್ತೂ ಹಂಗೆ ನೋಡೋಕ್ಕೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈಗಲೂ ತುಂಬಾ ಕಷ್ಟ ಆಗುತ್ತೆ. ಬಟ್ ಅದೇ ಹೇಳಲ್ಲ ಸರ್, ತುಂಬ ಎಷ್ಟು ಭಗವಂತ ಎಷ್ಟು ಇದು ಮಾಡಬೇಕು ಅವನು ಅಷ್ಟು ಇದು ಮಾಡ್ತಾನೆ. ಬಟ್ ಒಂದಂತೂ ನಂಬಿಕೆ ಐತೆ, ಈ ಸತಿ ಎದ್ದಾಗ ಮಾತ್ರ ಇನ್ನು ಮುಂದಕ್ಕೆ ಯಾರು ತಡೆಯೋ ಅಂತ ಇದನ್ನ ಯಾರು ಮುಂದಕ್ಕೂ ಬರಲ್ಲ. ಭಗವಂತ ಆ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗೋದು ಅನ್ನೋ ನಂಬಿಕೆ ನಮಗಿದೆ ಸರ್. ಯಾಕಂದರೆ ಎಷ್ಟು ಪ್ರಪಾತಕ್ಕೆ ಬೀಳ್ತಾರೋ ಅಷ್ಟೇ ಮಟ್ಟಕ್ಕೆ ದೊಡ್ಡದಾಗಿರ್ತಾನೆ ಭಗವಂತ. ಇದ್ರಲ್ಲಿ ಮೇ ಬಿ ನನ್ನ ಪ್ರಕಾರ ಇದು ಲಾಸ್ಟ್ ಸ್ಟೇಜ್, ಫೈನಲ್ ಸ್ಟೇಜ್ ಅದು ಅಂತ ನಾನು. ಅಲ್ಲೊಂದಷ್ಟು ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೂ ಹಿಂದೆ ಮುಂದೆ ನೋಡಿದ್ರು ಅಂತ ಒಂದಷ್ಟು ಸ್ಪೆಕ್ಯುಲೇಷನ್ ಆಯಿತು, ಅದರ ಬಗ್ಗೆ ಹೇಳೋದು? ಸತ್ಯನೇ ಸರ್. ಅದೇನು ಗೊತ್ತಾ, ಇದನ್ನ ಮಾತಾಡೋಕೆ ಹೋದರೆ ಇಡೀ ಸಿಸ್ಟಮ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ ನಾವು. ಸಾಮಾನ್ಯ ಕೈದಿಗಳಿಗೊಂಥರ, ಇವರು ಅಂತ ಕೂತ್ಕೊಂಡಾಗ ಒಂಥರ. ಯಾಕಂದ್ರೆ ನಾವೇ ನಾವು ಜೊತೆಲಿ ಹೋಗ್ಬೇಕಾದ್ರೆ ಬೇರೆ ಊಟ ಎತ್ಕೊಂಬರೋ ಇದು ಎತ್ಕೊಂಬರೋ, ಅವ್ರಿಗೂ ಹೋಗೋ ಫುಡ್ಸ್ ಹೋಗೋದು. ಯಾಕೆ ಇಲ್ಲಿ ಬಿಡಲ್ಲ? ಏನು ಅಂಥದ್ದು ಏನು ಮಾಡ್ಬಿಟ್ಟಿರು? ಒಳ್ಳೆ ಟೆರರಿಸ್ಟ್ಗಳು ನೋಡ್ದಂಗೆ ನೋಡೋದು ಸರ್ ಇಲ್ಲಿ. ಅಲ್ಲ, ಕಾಸು ಕೊಟ್ಟರೆ ಎಲ್ಲ ನಡೆಯುತ್ತೆ ಅಂತಾರೆ. ಇವತ್ತಿಗೂ ಕಾಸು ಕೊಟ್ಟರೆ ತುಂಬ ಜನ ನಡೆಸ್ತಾರೆ ಸರ್ ಒಳಗಡೆ. ಇವಾಗಲೇನು ಏನು ನಿಂತ್ಬಿಟ್ಟಿಲ್ಲ, ಇದೆಲ್ಲ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಎಲ್ಲ ಸ್ಟಾಪ್ ಮಾಡಿಬಿಡಿ ಮಟ್ಬಿಡಿ ಅಂತ. ಇವತ್ತಿಗೂ ಸರ್ ನೀವುಗಳೇ ಹೋಗಿ ನೀಟಾಗಿ ಒಳಗಡೆ ಕೂತ್ಕೊಂಡ್ರೆ ಏನೇನು ಮಾಡ್ತಾವ್ರೆ ಎತ್ತೆದ್ದು ಮಾಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ಕೊಂಡು ಒಳಗಡೆ ಇದ್ದಾರಲ್ಲ, ಅವ್ರುಗಳು ಏನೇನು ಮಾಡ್ತಾವ್ರೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಅಂಥ ವ್ಯವಸ್ಥೆ ನಾವು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಸರ್. ಇದನ್ನು ಕೇಳಿಸ್ಕೊಂಬಿಟ್ಟು ಈಗ ಬಂದರೂ ಬರ್ಬೋದು, ನಾನೆಲ್ಲ ಕಾರಲ್ಲಿ ಹೋಯ್ತಾರೆ ಬಂದು ಹಿಡ್ಕೊಂಡು ತಿರ್ಗಾ ಬನ್ನಿ ನೀನೇ ಹೇಳ್ಬಿಡಿ ನನ್ನ ಹತ್ರ ವೀಡಿಯೋ ಐತೆ ಅಂತ ಹೇಳ್ತಾ ತಿರ್ಗಾ. ನಿಜವಾದ ಪ್ರೀತಿ, ಅಭಿಮಾನ ಅಥವಾ ಸ್ನೇಹದ ಬೆಲೆ ಯಾವಾಗ ಗೊತ್ತಾಗುತ್ತಂದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅಂತ. ಸೊ ದರ್ಶನ್ ಅವ್ರು ಕಷ್ಟದಲ್ಲಿದ್ದಾಗ, ಅವ್ರು ಚೆನ್ನಾಗಿದ್ದಾಗ ಅವ್ರ ಹಿಂದೆ ಇದ್ದಂಥ ಸಾಕಷ್ಟು ಜನ ಅವರು ಕಷ್ಟ ಅಂತ ಬಂದಾಗ ಎಲ್ಲ ದೂರ ಸರಿದು ಬಿಟ್ರು. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಬಟ್ ತುಂಬ ಜನ ಜನಕ್ಕೆ ಗೊತ್ತು ಬಿಡಿ ಸರ್, ನೀವೇ ನೇಮ್ ಮಾಡೋದು ಜನಕ್ಕೆ ಗೊತ್ತು. ಅಲ್ಲ, ಜನಕ್ಕಿಂತ ಹೆಚ್ಚಾಗಿ ಅವ್ರವ್ರ ಆತ್ಮಸಾಕ್ಷಿಗಳಿಗೆ ಅವ್ರಿಗೆ ಗೊತ್ತು. ಅವ್ರನ್ನ ಪ್ರಶ್ನೆ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಏನು ಹೇಳ್ತೀರಾ ಅವ್ರಿಗೆ? ಅವ್ರಿಗೆಲ್ಲ ಭಗವಂತ ತುಂಬ ಒಳ್ಳೇದು ಮಾಡಲಿ, ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋ ಅಂತ ಒಂದು ಜೀವನ ಕೊಡಲಿ ಅಂತ ಕೇಳ್ಕೊಂಡಿದ್ರು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ನಾವು. ಅಫ್ಕೋರ್ಸು ನನಗೆ ಸಿನಿಮಾ ಇಂಪಾರ್ಟೆಂಟು, ಸಿನಿಮಾ ಬಗ್ಗೆ ಮಾತಾಡಿದ್ವಿ ನಾವು ಓಪನಿಂಗಲ್ಲಿ. ಈ ಸಿನಿಮಾ ತುಂಬ ಚೆನ್ನಾಗಾಗಲಿ. ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇ ಇಲ್ಲ ನೀವು, ಸಮೃದ್ಧಿ. ಇಲ್ಲ ಸರ್, ಮಂಜು ಸರ್ ಪಾಪ ಸಿನಿಮಾ ಅಂದರೆ ಅವ್ರು ಸಿಕ್ಕಾಬಡೆ ಹುಚ್ಚು ಸರ್. ಅವ್ರಿಗೆ ಸಿಕ್ಕಾಬಡೆ ಪ್ಯಾಷನೇಟ್ ಅವ್ರು ಸಿನಿಮಾ ಅಂದರೆ. ಹೆಂಗೆ ಅಂದರೆ ಬೀಂಗ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಅವರು ವಾರದಲ್ಲಿ ಒಂದು 3 ಸತಿ ಅವ್ರ ಮನೆಗೆ ಐನಾಕ್ಸ್ ಕನೆಕ್ಷನ್ ತೊಗೊಂಡಿದ್ದಾರೆ, ಥಿಯೇಟರ್ ಸೆಟಪ್ ಮಾಡಿಕೊಂಡು. ವಾರದಲ್ಲಿ 3 ದಿನ ಸಿನಿಮಾ ನೋಡಲೇಬೇಕು ಅವರು. ಇಲ್ಲ ಅಂದರೆ ಇಂಥ ಭಾಷೆ ಅಂತಲ್ಲ, ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ. ಈ ಕತೆ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ಒಂದು ಎಕ್ಕಿಳಿದು ಬಿಡೋರು. ಯಾಕಂದರೆ ಕೆಲವು ಸೀನ್ಗಳು ಎಲ್ಲರೂ ನೋಡ್ಬಿಟ್ಟಿದ್ರಂತ, ಕೊರಿಯನ್ ಅದು ಇದರಲ್ಲೆಲ್ಲ ಬೈಲ್ ತೆಗಿ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರು. ಆಮೇಲೆ ಸಿನಿಮಾ ಶೂಟ್ ಮಾಡಿದಾಗ ಇಲ್ಲ ಈ ಫ್ರೇಮ್ ನೋಡಿ ಈ ಥರ ಈ ಸಿನಿಮಾದು ಬಂದಿದೆ, ತೆಲುಗು ಮಲಯಾಳಂ ಯಾವ್ದು ಒಂದು ಫ್ರೇಮ್ ಮಾತ್ರ ನಮ್ಮ ಡೈರೆಕ್ಟರ್ ಆ ಥರ ಏನೋ ಮಾಡಿಬಿಟ್ಟಿದ್ರು. ಕಟ್ ಮಾಡಿ ತಿರ್ಗಾ ಮಾಡಿ ರೀಶೂಟ್ ಮಾಡಿ, ಈ ಥರ ಬೇಡ ನನಗೆ. ಸೊ ಅಷ್ಟು ಟೆಕ್ನಿಕಲಿ ಪ್ರತಿಯೊಂದು ಇದಾಗಿದೆ. ಪಾಪ ಅವ್ರಿಗೆ ಸಿನಿಮಾ ಹುಚ್ಚು, ಜೊತೆಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಪಾಪ ಅವ್ರಿಗೆ ಆಸೆ ಇದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಒಳ್ಳೇದಾಗಲಿ ಅಂಥವ್ರು ಬಂದಾಗ ನಾವು ಉಳಿಸ್ಕೊಬೇಕು ಅಷ್ಟೇ ಸರ್. ಒಳ್ಳೊಳ್ಳೆ ಸಿನಿಮಾ ಕೊಡೋಕೆ ಬಂದವರು ಉಳಿಸ್ಕೊಬೇಕು. ಅವ್ರು ಬಂದಿದ ತಕ್ಷಣ ಅವನ್ನ ಒಂದೇ ಸತಿ ಪ್ರಪಾದಕ್ಕೆ ತಳ್ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿರೋ ಥರ ಮಾಡಬಾರ್ದು. ವೆರಿ ಟ್ರೂ. ಯಾಕಂದರೆ ಒಬ್ಬ ನಿರ್ಮಾಪಕರಿಗೆ ಒಂದು ಸಿನಿಮಾ ಗೆದ್ದರೆ ಅಂಥದ್ದು ಒಂದು 10 ಸಿನಿಮಾಗಳು ಮಾಡೋದಕ್ಕೆ ಅವ್ರಿಗೆ ಒಂದು ಉತ್ಸಾಹ ಸಿಗುತ್ತೆ. ಸೊ ಆ ಥರದ ಒಂದು ಹಾಸ್ಪಿಟಾಲಿಟಿ ಅಥವಾ ಆ ಥರದ್ದು ಒಂದು ಎನ್ವೈರನ್ಮೆಂಟ್ನ ಟೀಮ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಒಳ್ಳೆ ಕತೆ ಮಾಡಬೇಕು, ಒಳ್ಳೆ ಪಾತ್ರಗಳು ಇಟ್ಕೋಬೇಕು, ನೀಟಾಗಿ ಎಕ್ಸಿಕ್ಯೂಷನ್ ಮಾಡಬೇಕು, ಜನಕ್ಕೆ ಅಲ್ಟಿಮೇಟಾಗಿ ರುಚಿಸಬೇಕು. ಅಷ್ಟೇ ಮನ ಅಟ್ ಲಾಸ್ಟ್ ಅದೇನಿದ್ರು ಎಂಟರ್ಟೈನ್ಮೆಂಟ್ ಅಲ್ಲ ಸರ್, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಧನ್ವೀರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಇದೇ ಫೆಬ್ರವರಿ 27 ಸಿನಿಮಾ ರಿಲೀಸ್ ಆಗ್ತಿದೆ. ರಿಲೀಸ್ ಆದಮೇಲೆ ಹೀಗೆ ಕೂತು ನಾವು ಸಕ್ಸಸ್ ಬಗ್ಗೆ ಮಾತಾಡೋಣ. ಜಾಸ್ತಿ ಒಳ್ಳೆಯದಾಗಲಿ ನಿಮಗೆ. ಯಾಕೆಂದರೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ಜಾಸ್ತಿ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತೀನಿ ವೈಯಕ್ತಿಕವಾಗಿ. ಸಂಜನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ನಿಮ್ಗೆ ಜಾಸ್ತಿ ಪ್ರಶ್ನೆಗಳು ಕೇಳಿಲ್ಲ, ಬೈಕೋಬೇಡಿ. ಒಂದೇ ಸಂಗೆ ರಿವೀಲ್ ಮಾಡಿರೋದು, ನನಗೆ ಏನು ಕೇಳಬೇಕು ಕೂಡ ಗೊತ್ತಿಲ್ಲ. ಯಾಕಂದರೆ ನೀವು ಕಥೆನೂ ರಿವೀಲ್ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ ಇಲ್ಲ ಸರ್. ಅಂದರೆ ಅಟ್ ದ ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾ ರೀಚ್ ಆಗಿದೆ, ಏನು ನಾವು ಕನ್ವೆ ಮಾಡಬೇಕು ಬಟ್ ಐ ಆಮ್ ಅನ್ನೋದು ಪ್ರಾಮಿಸಿಂಗ್ ರೀಚ್ ಯು ಆಗಿದೆ. ಆಫ್ಟರ್ ದ ರಿಲೀಸ್ ಆಫ್ ಸಿನಿಮಾ ನಾನು ಇನ್ನೊಂದು ಇಂಟರ್ವ್ಯೂ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಹಯಗ್ರೀವ ಚಿತ್ರದ ನಾಯಕ ನಟ ಧನ್ವೀರ್ ಗೌಡ ಅವರು ಮತ್ತು ಸಂಜನಾ ಆನಂದ್ ಅವರು ಮಾತನಾಡಿದಂಥ ಮಾತುಗಳನ್ನು. ಈ ಸಿನಿಮಾ ತುಂಬ ಸ್ಪೆಷಲ್ಲು. ಯಾಕಂದರೆ ರೊಟೀನ್ ಸಿನಿಮಾಗಳ ರೀತಿ ಇಲ್ಲ, ಔಟ್ ಆಫ್ ದ ಬಾಕ್ಸ್ ಸಿನಿಮಾನ ಮಾಡಿದ್ದಾರೆ. ಅದು ಯಾಕೆ ಏನು ಎತ್ತ ಅನ್ನೋದನ್ನು ಇದೇ ಫೆಬ್ರವರಿ 27 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡದ ಚಿತ್ರಗಳನ್ನು ಯಾವುದೇ ಕಾರಣಕ್ಕೂ ಪೈರಸಿ ಮಾಡಬೇಡಿ. ಪೈರಸಿ ಕಾಪಿಗಳು ಬಂದರೂ ಕೂಡ ಇಮ್ಮಿಡಿಯೇಟ್ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.